ಬರ್ಲಿ ಬರ್ಲಿ ಬರ್ಲಿ, ಹಿಂಗ್ ಬರ್ಬೇಕು ಬರೋ, ಹಿಂಗ್ ಬರ್ಬೇಕು, ಈ ತರ ಬರ್ಬೇಕು. ಯಾರೋ ಒಳ್ಳೆ ಗೌಡ್ರು ಓಡಿಸ್ತಾರ, ಅದ್ದೋರೆ ಗುರು. ಅಣ್ಣ ಎತ್ಗಳು ಬಂದು ಇವಾಗ ನಾವು ಜಾತ್ರೆಗೆ ಏನ್ಬಿಡ್ತಾ ಬಂದಿರೋದು 4,05,000. ಇದೇನೆ ಶ್ರೀ ಮೂಗೂರು ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ. ಇವ್ರವ್ರದೇ ಬಂಡಿ ಐತೆ, ಊರಿಂದ ಬಂಡಿ ಕಟ್ಕೊ ಬರ್ತಾರೆ. ಇವ್ರದ್ದು 4 ಜೊತೆ ಏನಿರ್ತವೆ ಪ್ರಶ್ನೆ ಅದು ಓಡಿಸ್ಕೊಬಿಡ್ತಾರೆ. ಅದಾದ್ಮೇಲೆ ಇಲ್ಲಿ ಎತ್ತುಗಳವಲ್ಲ ಅವನ್ನೆಲ್ಲ ಓಡಿಸ್ತಾರೆ, ಬೇರೆ ಎತ್ತುಗಳನ್ನ. ಸಿಹಳ್ಳಿ, ಹೊಸಳ್ಳಿ, ಮೂಗೂರು, ಮಾಡ್ರಳ್ಳಿ, ಕೊತ್ತಗಾಲದ ಬಂಡಿನ. ಇದು ವರ್ಷಕ್ಕೊಂದ್ಸತ್ ನಡೆಯೋ ಹಬ್ಬ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದು ಇದು ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ರೈತರಲ್ಲಿ ಮಂದಾಸ. ಹಿಡಿಯೋರು ಸರಿಯಾಗಿಡ್ರಪ್ಪ, ಗೆಜ್ಜೆ ಕಟ್ಟಿ. ಏನಾದ್ರು ಹೊಡೆದಿದ್ದು ಕಣ್ಣು ಕಾಣ್ಲಿಲ್ವಲ್ಲ. ಎಲ್ಲರಿಗೂ ಮೂಗೂರು ಗ್ರಾಮದಲ್ಲಿ ನಡೆಯುವ ಬಂಡಿ ಉತ್ಸವಕ್ಕೆ ಸ್ವಾಗತ. ಮೂಗೂರಿನಲ್ಲಿ ಪ್ರತಿ ವರ್ಷ 5 ದಿನಗಳ ಜಾತ್ರೆ ನಡೆಯಲಿದ್ದು ತಾವುಗಳು ಎಲ್ಲರೂ ಬಂದು ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತೇವೆ. ನಾವು ಮೂಗೂರು ಗ್ರಾಮದವರಾಗಿದ್ದು ಮೂಗೂರು ಗೌಡ್ರು ಶರತ್ ಕುಮಾರ್ ಮತ್ತು ನಮ್ಮ ಸಹಚರರೆಲ್ಲ ಇಲ್ಲಿದ್ದಾರೆ. ಅದರಿಂದ 5 ದಿವಸ ಜಾತ್ರೆ ನಡೆಯುತ್ತಿದ್ದು ದಯವಿಟ್ಟು ಎಲ್ಲರೂ ಬಂದು ಜಾತ್ರೆಗೆ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮೊದಲನೇದಾಗಿ ಬಂಡಿ ಉತ್ಸವ, ನಾಳೆ ಭಾನುವಾರ ತೆಪ್ಪೋತ್ಸವ, ಸೋಮವಾರ ರಥೋತ್ಸವ ಮತ್ತು ಮಂಗಳವಾರ ಹೊಸಳ್ಳಿಯಲ್ಲಿ ಚಿಗುರು ಕಡಿಯುವುದು, ಕೊನೆಯದಾಗಿ ಅಮ್ಮನವರ ಓಯಿಮಾಳಿಗೆ ಉತ್ಸವ ನಡೆಯುತ್ತದೆ. ಎಲ್ಲರೂ 5 ದಿನಗಳ ಕಾಲ ತಪ್ಪದೆ ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮೈಸೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರ, ಹಾಗೆ ಚಾಮರಾಜನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವಂಥ ಮೂಗೂರು ಗ್ರಾಮದಲ್ಲಿ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಹಬ್ಬ ನಡೆಯುತ್ತೆ. ಜನವರಿ ತಿಂಗಳಲ್ಲಿ ಹೆಚ್ಚಾಗಿ ಇಲ್ಲಿ ಹಬ್ಬ ಬೀಳುತ್ತೆ. ಈ ಗ್ರಾಮ ಮೈಸೂರು ಜಿಲ್ಲೆ ನರಸೀಪುರ ತಾಲೂಕು ಮೂಗೂರು ಹೋಬಳಿ ಆಗಿರುತ್ತೆ. ಇಲ್ಲಿ ನೆಲೆಸಿರುವಂಥದ್ದು ಶ್ರೀ ತ್ರಿಪುರ ಸುಂದರಿ ಅಮ್ಮನವರು. ಹೆಚ್ಚಾಗಿ ಈ ತಾಯಿನ ತಿಬ್ಬಾದೇವಿ ಅಂತಲೇ ಪ್ರಸಿದ್ಧಿಯಾಗಿದೆ. ಎಲ್ಲರೂ ಕೂಡ ಹಾಗೆ ಕರೆಯೋದು. ಇಲ್ಲಿ ನಡೆಯುವಂಥ 5 ದಿನಗಳ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ಬಂಡಿ ಕಟ್ಟೋದು. ದೇವಸ್ಥಾನದ ಆವರಣದಲ್ಲಿ ಬಂಡಿನ ರೆಡಿ ಮಾಡಿ ಅದಕ್ಕೆ ಮೊದಲನೇ ಬಂಡಿ ಅಂತ ಕರೆದುಬಿಟ್ಟು ಅದಕ್ಕೆ ಊರಿನ ಗೌಡ್ರು ತಂದಿರುವಂಥ ಎತ್ತುಗಳನ್ನ ಕಟ್ಟಿ ದೇವಸ್ಥಾನದಿಂದ ಚೌಡಿ ತನಕ ಮೊದಲನೇ ಬಂಡಿನ ಓಡಿಸ್ತಾರೆ. ಚೌಡಿ ಹತ್ರ ಹೋಗಿ ಇಲ್ಲಿ ಇರುವಂಥ ದೇವರನ್ನು ಚೌಡಿಗೆ ತಗೊಂಡೋಗಿರ್ತಾರೆ. ಬೆಳಗ್ಗೆನೆ ಆ ತಾಯಿ ಹತ್ರ ಪೂಜೆ ತಗೊಂಡು ಅಲ್ಲಿಂದ ಬಂಡಿ ಓಡಿಸೋಕ್ಕೆ ಶುರು ಮಾಡ್ತಾರೆ. ಇವಾಗ ಪಕ್ಕದಲ್ಲಿ ನೀವು ನೋಡ್ತಾ ಇರೋವಂಥದ್ದು ರುದ್ರಾಕ್ಷಿ ಮಂಟಪ. ಇದೇ ರುದ್ರಾಕ್ಷಿ ಮಂಟಪದಲ್ಲಿ ತ್ರಿಪುರ ಸುಂದರಿ ಅಮ್ಮನವ್ರನ್ನ ಕೂರಿಸಿ ಇಲ್ಲಿಂದ ಚೌಡಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅದರ ಹಿಂದೆ ಎತ್ತುಗಳನ್ನ ಕಟ್ಟಿ ಊರಿನ ಗೌಡ್ರು ಬಂಡಿನ ಚೌಡಿ ಹತ್ರ ಕರ್ಕೊಂಡು ಹೋಗ್ತಾರೆ. ಚೌಡಿಯಲ್ಲಿ ಅಮ್ಮನವ್ರಿಗೆ ಪೂಜೆ ಆದ ತಕ್ಷಣ ಬಂದಿರುವಂಥ ಎತ್ತು ಬಂಡಿಗೆ ತೀರ್ಥ ಇಡಿಸಿ ಅಲ್ಲಿಂದ ಬಂಡಿ ಓಟ ಶುರುವಾಗುತ್ತೆ. ಮೊದಲನೇ ಬಂಡಿ 12 ಗಂಟೆಯಿಂದ 12:30 ಒಳಗಡೆ ಓಡುತ್ತೆ. ಅದಾದಮೇಲೆ 1 ಗಂಟೆಗಳ ವಿರಾಮ ಇರುತ್ತೆ. ಆ ವಿರಾಮದ ನಂತರ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಮತ್ತು ಬೇರೆ ಬೇರೆ ಬಂದಿರುವಂಥ ಎತ್ತುಗಳನ್ನು ಬಂಡಿಗಳಿಗೆ ಕಟ್ಟಿ ಓಡಿಸೋಕ್ಕೆ ಶುರು ಮಾಡ್ತಾರೆ. ಈ ಬಂಡಿ ಓಟ ಸಂಜೆ 6 ಗಂಟೆ ತನಕ ಇರುತ್ತೆ. ಮತ್ತು ಕೊನೆಯಲ್ಲಿ ಊರಿನ ಗೌಡ್ರು ತಂದಂಥ ಮೊದಲನೇ ಬಂಡಿ ಕೊನೆಯದಾಗಿ ಅವರ ಮನೆಗೆ ಹೊರಡುತ್ತೆ. ಆವಾಗಲೂ ಕೂಡ ಅಮ್ಮನವರ ಹತ್ರ ಪೂಜೆ ಸಲ್ಲಿಸಿ ಎತ್ತು ಮತ್ತು ಬಂಡಿಗೆ ತೀರ್ಥ ಇಡಿಸಿ ಬಂಡಿ ಹೊರಡುತ್ತೆ. ಅಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ. ಯಾವ ಕಡೆ ಓಡೋದು ಅಂತ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಯಾಕೆ ಸ್ವಲ್ಪ ಸ್ಲೋ ಇದು ಬಂಡಿ, ಬಸ್ಗಳು ಇದು ಎತ್ತುಗಳಲ್ಲ, ಅದಕ್ಕಾಗಿ ಸ್ಲೋ ಆಗ್ಬಿಡ್ತು ಬಂಡಿ ಸ್ವಲ್ಪ.
ಇದು ಯಾಕೋ ಸ್ಲೋ ಆಗಿ ಬಂದ್ಬಿಡ್ತು ಬಂಡಿ. ಎಲ್ಲ ಕರುಗಳು ಬರ್ತಾವೆ ಚಿಕ್ಕ ಚಿಕ್ಕದು, ದೊಡ್ಡ ದೊಡ್ಡ ಎತ್ತುಗಳು ಬಂದಿಲ್ಲ ಇನ್ನ. ಹಿಂದ್ಗಡೆ ಸಿಕ್ಕಂಡವೆ. ಇಲ್ಲಿ ನೋಡಿ, ಇಲ್ಲಿ ಇವಾಗ ಒಂದು ಕಟ್ತಾವ್ರೆ. ಇದನ್ನ ನೋಡ್ಕೊಂಡು ನಾವು ಊಟಕ್ಕೆ ಹೋಗಿ ಬರ್ತೀವಿ. ಬರ್ಲಿ ಎತ್ತು ರೊಚ್ಚಿಗೆ ಊಟವೆ. 5-6 ಜನ ಹಿಡ್ದವ್ರೆ ಒಂದ್ ಎತ್ನ. ಹಿಡಿಯಕ್ಕಾಯ್ತಿಲ್ಲ. ಹುಲಿ ಬಂದ್ರು ಹಿಡಿದು ಬಿಡ್ತಾರೆ ಇಲ್ಲಿ. ಆ ಥರ ಆಗೈತೆ ಪರಿಸ್ಥಿತಿ. ಜನ ಈ ಹಬ್ಬಕ್ಕೋಸ್ಕರ ಎಲ್ಲರೂ ಕೂಡ ವರ್ಷದಿಂದ ವರ್ಷಕ್ಕೆ ಕಾಯ್ತಾ ಇರ್ತಾರೆ. ಆ ಕಡೆ ಎತ್ತು ರೊಚ್ಚಿ ಎತ್ತು ಇವಾಗ ಓಡ್ ಬಂತಲ್ಲ, ಆ ಎತ್ತುಗಳು ಅದು. ಬಂಡಿ ಕಟ್ಟಿದಾಗ ಸ್ಲೋ ಆಗಿತ್ತು, ಈಗ ಆಚೆ ಬಿಟ್ಟ ಫುಲ್ ಫಾಸ್ಟ್ ಆಗೈತೆ. ಇವಾಗ ಸದ್ಯಕ್ಕೆ ಒಂದೇ ಬಂಡಿ ಓಡ್ತಾ ಇರೋದು. ಇದು ಮೂಗೂರಿನ ಬಂಡಿ. ಹಿಂದ್ಗಡೆ ಕಟ್ಟಿರ ನಗರಿ ಬಾರ್ಸಕ್ಕೆ ಒಂದು ಹುಡುಗ ಕೂತಿರ್ತಾನೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ. ಎತ್ತು ಕಟ್ಟಿರೋ ಸಿಂಪಲ್ ಆಗಿ, ಏನಿಲ್ಲ ಅಂದ್ರೆ 1-1.5 ನಿಮಿಷದಲ್ಲಿ ಎತ್ತುಗಳನ್ನ ಬಂಡಿ ಕಟ್ಟಿಬಿಡ್ತಾರೆ. ಇಲ್ಲಿ ಹುಡುಗರೆಲ್ಲ ಕೂತವ್ರೆ ನೋಡಕ್ಕೆ ಬಂಡಿನ. ಹಿಂಗ್ ಓಡ್ಬೇಕು. ಬಿಡ್ತಾ ಇಲ್ಲ ಅವನು. ಮೇಲ್ಗಡೆ ನಿಂತಿರೋರು ಬಿಡ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ ಸ್ಪೀಡು. ಇವಾಗ ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ. ನಾನು, ನಮ್ಮ ಮನು, ನಮ್ಮ ನಾಟು ಮತ್ತೆ ಮದನ ಪ್ರತಿ ವರ್ಷದಂತೆ ನಾವು ಕೂಡ ಈ ವರ್ಷ ಮೂಗೂರು ಬಂಡಿ ಹಬ್ಬ ನೋಡಕ್ ಬಂದಿದ್ದೀವಿ. 2026ನೇ ವರ್ಷದ ಮೊದಲ ಬಂಡಿ ಹಬ್ಬ ಅಂತ ಹೇಳ್ಬೋದು. ಯಾಕಂದ್ರೆ ಕಸ್ತೂರು ಬಂಡಿ ಹಬ್ಬ 2025ಕ್ಕೆ ಸೇರ್ಕೊಳ್ತು. ವರ್ಷದ ಕೊನೆಯ ದಿನ ಕಸ್ತೂರು ಬಂಡಿ ಹಬ್ಬ ಬಿದ್ದಿತ್ತು. ಅದರಿಂದ 2026ನೇ ಮೊದಲ ಬಂಡಿ ಹಬ್ಬ ಯಾವುದು ಅಂದ್ರೆ ಮೂಗೂರು ಬಂಡಿ ಹಬ್ಬ ಅಂತ ನಾವು ಹೇಳ್ಬೋದು. ಪ್ರತಿ ವರ್ಷದಂತೆ ನಾವು ಕೂಡ ಈ ವರ್ಷ ಮೂಗೂರು ಬಂಡಿ ಹಬ್ಬ ನೋಡಕ್ ಬಂದಿದ್ದೀವಿ. ಬಂದು ಸ್ವಲ್ಪ ತಡ ಆಯ್ತು, 2 ಗಂಟೆ ಆಗ್ಬಿಟ್ಟೈತೆ. 1 ಗಂಟೆಗೆ ಇಲ್ಲಿ ಮೊದಲನೇ ಬಂಡಿ ಶುರು ಮಾಡ್ತಾರೆ. ಮೊದಲನೇ ಬಂಡಿ ಓಡಿ 1 ಅವರ್ ರೆಸ್ಟ್ ಇತ್ತು ಎಲ್ಲರಿಗೂ ಕೂಡ. ಅಲ್ಲಿ ತನಕ ನೀವು ಹಿಂದ್ಗಡೆ ಎಲ್ಲ ಎತ್ತುಗಳನ್ನ ನಿಲ್ಸಿದ್ರು, ಅದೆಲ್ಲ ನೋಡಿದ್ರಿ. ಇವಾಗ ನಾವು ಕೂಡ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ. ಊಟ ಎಲ್ಲ ಮಾಡ್ಕೊಂಡು ಈ ಮೂಗೂರು ಬಂಡಿ ಹಬ್ಬ ವಿಶೇಷತೆ ಏನು, ಮತ್ತೆ ಹೇಗೆಲ್ಲ ಇಲ್ಲಿ ಹಬ್ಬ ಮಾಡ್ತಾರೆ, ಮತ್ತೆ ಇಲ್ಲಿ ಒಟ್ಟು 5 ದಿನಗಳ ಕಾಲ ಹಬ್ಬ ಮಾಡ್ತಾರೆ. ಇವತ್ತಿಂದ ಇಲ್ಲಿ ಹಬ್ಬ ಶುರುವಾಗಿರೋದು. ಇನ್ನು 5 ದಿನಗಳ ಗಂಟ ಏನೇನೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಎಲ್ಲನೂ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮುಂದಿನ ವಿಶೇಷವಾದಂಥ ವಿಡಿಯೋಗಳನ್ನ ನೋಡೋಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ, ವರ್ಷದ ಮೊದಲ ದಿನ ಹೇಗಿರುತ್ತೆ ಅದೇ ರೀತಿ ವರ್ಷದ ಕೊನೆ ತನಕ ಇರುತ್ತೆ ಅಂತ. ನಾವು ವರ್ಷದ ಮೊದಲ ದಿನಗಳಲ್ಲಿ ಹಬ್ಬದ ಊಟ ಮಾಡ್ತೀವಿ, ಸಿಹಿ ಊಟ ಮಾಡ್ತೀವಿ. ಎಲ್ರಿಗೂ ಕೂಡ ಇದೇ ಥರ ಮುಂದಿನ ದಿನಗಳಿರಲಿ ಅಂತ ನಾವು ಕೇಳ್ಕೊತೀವಿ. ಊಟ ಮಾಡಿ ಹೊರಗಡೆ ಬಂದ ತಕ್ಷಣ ನಮಗೆ ಇಲ್ಲೊಂದು ಎತ್ತು ಸಿಕ್ತು. ಇದು ಮೂಗೂರದೆ ಅನ್ಕೋತೀನಿ. ಅಣ್ಣ ಯಾವ್ರದ ಎತ್ತು? ಮೂಗೂರದೆ. ಬಂಡಿ ಕಟ್ಟಾಗಿ ತಂದಿರೋದು. ಈ ಎತ್ತು ಓಡುವಾಗ ನಿಮಗೆ ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಶಿಟ್ಟು. ನಾನಿವತ್ತು ನಿಮಗೆಲ್ಲ ಮೂಗೂರು ಬಂಡಿ ಜಾತ್ರೆ ತೋರ್ಸಕ್ಕೆ ಬಂದಿದ್ದೀನಿ. ಇದೊಂದು ವಿಶೇಷವಾದಂಥ ಜಾತ್ರೆ. ನಮ್ಮ ರೈತರೆಲ್ಲ ತಮ್ಮ ಕೃಷಿ ಚಟುವಟಿಕೆಗಳನ್ನ ಮುಗಿಸಿ ಇವತ್ತು ತಮ್ಮ ಹಬ್ಬನ ಆಚರಿಸೋಕ್ಕೆ ತಮ್ಮ ಜಾನುವಾರುಗಳನ್ನ ತಗೊಂಬಂದಾರೆ. ಅದರಲ್ಲೂ ಕೂಡ ನಮ್ಮ ಹಳ್ಳಿಕರ್ ಅಂತ ಏನು ಕರಿತೀವಿ ಎತ್ತುಗಳನ್ನ ಇವತ್ತು ಬಂಡಿ ಕಟ್ಟಿ ಓಡಿಸ್ತಾರೆ. 100 ಎತ್ತುಗಳು ಈ ಬಂಡಿಗೆ ಭಾಗವಹಿಸ್ತವೆ. ನೀವು ಈ ಥರದ ಜಾತ್ರೆನ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ನೋಡೋಕ್ಕೆ ಸಾಧ್ಯ ಇರಲ್ಲ. ಒಂದಾದ್ಮೇಲೆ ಒಂದು ಬಂಡಿಗಳು ಓಡ್ತಾ ಇರ್ತವೆ. ಆ ಬಂಡಿ ಹಬ್ಬನ ನಿಮಗೆ ತೋರ್ಸಕ್ಕೆ ಬಂದಿದ್ದೀವಿ. ನಾನು ಹಿಂದ್ಗಡೆ ನೋಡ್ತಿರ್ಬೋದು ಎಷ್ಟು ಎತ್ತುಗಳು ನಿಂತಿದ್ದಾವೆ ಅಂತ. ಇದು ಬರೀ ಸ್ಯಾಂಪಲ್ ಅಷ್ಟೇ. ಇನ್ನು ಹಿಂದ್ಗಡೆ ಈ ಕಡೆ ಸುತ್ತ ದೇವಸ್ಥಾನ ಸುತ್ತ 100 ಎತ್ತುಗಳು ನಿಂತಿದ್ದಾವೆ. ಸರ್, ಇದು ಮೂಗೂರು ತ್ರಿಪುರ ಸುಂದರಿ ಬಂಡಿ ನಡೀತಾ ಇದೆ. ನಾವು ಸುಮಾರು ಒಂದು 10-15 ವರ್ಷದಿಂದ ಹಸ ಕಟ್ತಾ ಇದ್ದೀವಿ. ಪ್ರತಿ ವರ್ಷನೂ ಸರ್ ಇಲ್ಲಿ 6 ದಿನ ಹಬ್ಬಕ್ಕಿಂತ ಎಲ್ಲ ಹಬ್ಬಕ್ಕಿಂತ ಕ್ರೇಜು ಅಂದರೆ ಸರ್ ಬಂಡಿ. ನಮ್ಮ ರೈತರು ಸರ್ 1 ವರ್ಷದಿಂದ ಸುಗ್ಗಿ ಬರುತ್ತಲ್ಲ ಸರ್, 1 ವರ್ಷದಿಂದ ಭತ್ತ ಗಿತ್ತ ಎಲ್ಲ ಸುಗ್ಗಿ ಜನ ಇದು ಮಾಡಿ ಒಂದಿನ ಬಂಡಿ ಹಬ್ಬದ ಪ್ರಯುಕ್ತ ಎಂಜಾಯ್ ಮಾಡ್ತಾ ಇದ್ದಾರೆ ಸರ್. ಇಷ್ಟು ಹೇಳ್ಬಿಟ್ಟು ಬಂಡಿ ಓಡಿಸ್ತಾರೆ ಸರ್. ರವಿಕುಮಾರ್. ಸರ್ ಸುಮಾರು ಒಂದು 200-250 ಜೊತೆ ಇದೆ ಸರ್. ಇಲ್ಲಿ ನೋಡಿ, ಇವರು ಎತ್ತು ಬಂಡಿ ಕಟ್ಟೋದು 25ನೇ ನಂಬರು.
ಈಗ ಅಲ್ಲಿ ಎತ್ತು ನೋಡಿದ್ರಿ ಅಲ್ವಾ, ಅದು ಹಸು. ಇಲ್ಲಿ ಹಳ್ಳಿಕಾರ ಎತ್ತುಗಳನ್ನ ತೋರಿಸ್ತೀನಿ ನಿಮಗೆ. ಒಳ್ಳೆ ದೊಡ್ಡ ಹಾರ ಹಾಕಿದ್ದಾರೆ, ಮೇಲ್ಗಡೆ ಹೂವು ಹಾಕಿ ಕೊಂಬೆಲ್ಲ ಮುರಿಸಿ ಕೊಂಬೆಲ್ಲ ಕಟ್ಟಿ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡು ಬಂದವ್ರೆ. ಗೆಜ್ಜೆ ಹಾಕವ್ರೆ ಮೊಕರಾಗೆ. ನಂದಕುಮಾರು ಮತ್ತೆ ಯಶವಂತ್ ಅಂತ ಇವರಿಬ್ರು ಕೂಡ ಬಂಡಿ ಓಡ್ತಾರೆ, ಯುವಕರು. ಬಂಡಿ ಓಡ ಅಂತ ಜಾಗ ಅಲ್ಲಿಂದ ಅಲ್ಲಿ ನೋಡ್ತಾ ಇರ್ಬೋದು, ಒಂದ್ ಬಂಡಿ ಓಡ್ ಬರ್ತೈತೆ. ಈ ಕಡೆ ಕೂಡ ಬಂಡಿ ಕಟ್ಟಕ್ಕೆ ಎತ್ತುಗಳು ನಿಂತಿದಾವೆ, ಆ ಕಡೆ ಕೂಡ ಎತ್ತುಗಳು ನಿಲ್ಸಿದ್ದಾರೆ. ಬಂತು ಬಂಡಿ. ಈಗ ಇಲ್ಲೊಂದು ಎತ್ತುಗಳು ರೆಡಿ ಆಗೈತೆ. ಅವಾಗ್ಲೇ ಟೋಕನ್ ಕೊಟ್ಟಿದ್ರಲ್ಲ, ಟೋಕನ್ ಆದ್ಮೇಲೆ ಆ ಬಂಡಿ ಕಟ್ಟಾದ್ಮೇಲೆ ಈಗ ಈ ಎತ್ತುಗಳು ಹೋಗ್ತಾ ಇದಾವೆ ಅಲ್ಲಿ. ಅವ್ರೆ ಪ್ರವೀಣ್ ಕುಮಾರ್ ಯಾವತ್ತು ತಂದಿದ್ದು ಎತ್ತುಗಳನ್ನ? ತಂದು ಇನ್ನೊಂದು ಒಂದು ತಿಂಗಳಾಯ್ತು. ಎಷ್ಟಲ್ದು ಎತ್ತುಗಳು? ಕಡಲು ಕಡಲು ಕಡಲು. ಎಷ್ಟು ಕೊಟ್ರೆ? ಎಲ್ಲಿಂದ ತಂದಿದ್ದು? 2.5. ಎಲ್ಲಿಂದ ತಂದಿದ್ದು? ಕೇರ್ಪೇಟೆ. ಕೇರ್ಪೇಟೆಯಿಂದ ತಂದಿದ್ದು. ಬಂಡಿ ಕಟ್ಟಬೇಕು ಅಂತಾನೆ ತರ್ತೀರಾ? ಅದೇ ಕ್ರೇಜು. 10 ಗಂಟೆಗೆ ಫಸ್ಟ್ ಬಂಡಿ ಮುಗಿದೋದ್ರ ಇನ್ನು ಜನಗಳಿಗೆ ಬೇಗನ ಅವಕಾಶಗಳು ಸಿಗ್ತಾವ. ತುಂಬಾ ದನಗಳು ಬರ್ತಾವ. ಪೊಲೀಸ್ನವ್ರು ಸಹಕಾರ ಕೊಟ್ರ ಇನ್ನೂ ಚೆನ್ನಾಗಿರ್ತಾವ. ಗಲಾಟೆಗಳಾಗದೆ ಹಿಂಗೆ ದೇವ್ರು ಸಹಕಾರ ಕೊಟ್ಟು ಎಲ್ರಿಗೂ 5,000 ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಬೇಕು. ಓಹೋ, ಏನ್ ಊರು ಎತ್ತುಗಳು ಇರೋದು. ವರ್ಷದಿಂದ ವರ್ಷಕ್ಕೆ ನಮ್ಮ ಬಂಡಿ ಹಬ್ಬ ತುಂಬಾ ಕಳೆಗಟ್ತೈತೆ. ಹಾಗೆ ಪೊಲೀಸರವರ ಸಹಕಾರ ಕೂಡ ತುಂಬಾ ಹೆಚ್ಚಾಗಿದೆ ಇಲ್ಲಿ. ಅವರು ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಬಂಡಿ ಹಬ್ಬಕ್ಕೆ ಸಹಕಾರ ಕೊಡ್ತಾರೆ. ಇವಾಗ ನಾನೊಬ್ಬ ತಪ್ಪಿಸ್ಕೊಂಡಿದ್ದೀನಿ, ನಮ್ಮ ಹುಡುಗರನ್ನೆಲ್ಲ ಹುಡುಕ್ಬೇಕು. ಎಲ್ಲಿದ್ದಾರೆ ಅಂತ ನೋಡೋಣ ಬನ್ನಿ. ಇಲ್ಲೇ ನಿಂತಾರೆ ಎಲ್ಲ ಹುಡುಗರು. ಬಂಡಿ ಬಂತು. ನಮ್ ಚಿಕ್ಕು ಇವಾಗ ಸಿಕ್ತ ನಮ್ಗೆ. ನಮ್ಮ ದೇವಮಳೆಯವರು, ನಮ್ಮ ಅಕ್ಕಪಕ್ಕ ಊರವ್ರೆಲ್ಲ ಫ್ರೆಂಡ್ಸ್ಗಳೆಲ್ಲ ಸಿಗ್ತಿರ್ತಾರೆ. ಜಾತ್ರೆ ಮಾಡಿದಾಗ ಎಲ್ಲ ನಮ್ಮ ಸ್ನೇಹಿತರುಗಳು ಸಿಗ್ತಾರೆ. ಎಲ್ಲ ಖುಷಿಯಾಗಿ ಜಾತ್ರೆ ಮಾಡ್ಬೋದು. MC ಹಳ್ಳಿಯವರು ಬಂಡಿ ಕಡೆಗೆ ಬಂದವ್ರೆ, ಎತ್ತು ಗಾಡಿ. ಈ ಬಂಡಿನೂ ಓಡುತ್ತೆ ಈಗ. ಅಣ್ಣ ಬಂಡಿ ಓಡಿದ ಇದು ಜೊತೆ ಕಟ್ತಿದಾರೆ. ಎತ್ತುಗಳು ನೋಡಿ ಸೂಪರ್ ಆಗೈತೆ ಎತ್ತುಗಳು. ಈಗ ನಿಧಾನಕ್ಕೆ ಬರ್ತೈತೆ ಬಂಡಿ. ಇದಾದ್ಮೇಲೆ ಶುರು ಮಾಡ್ತಾರೆ ಇವ್ರುವೆ. ಓಹೋ MC ಹಳ್ಳಿಯವರು ಎತ್ತುಗಳು ಹೊಡ್ಕೊ ಬಂದ್ರು. ಯಾರ್ದಮ್ಮ? ಕಮ್ರೋಡಿ ಬಂಡಿ. ಇದ್ ನೋಡಿ ಎತ್ತುಗಳು ಸೂಪರ್ ಆಗೈತೆ. ಕಣ್ಣಿಗೆ ಬೇಕಾದಂತ ಎತ್ತುಗಳು, ಚಿನ್ನಂಗ ಇರೋಂತ ಎತ್ತುಗಳು ಇವೆಲ್ಲ. ಗೊಂಬೆ ತರ ಐತೆ, ಒಳ್ಳೆ ಬಣ್ಣ. ಕಮ್ರೋಡಿ ಬಂಡಿ, ಡೋಲು ವಾದ್ಯ ಸಮೇತ ಕಮ್ರೋಡಿ ಬಂಡಿ ಬರ್ತೈತೆ. ಬರ್ಲಿ ಅಣ್ಣ, ಒಳ್ಳೆ ಪೇಟ, ಸೂಪರ್. ಸೂಪರ್ ಆಗಿ ಓಡ್ತೋಗ್ರು. ಒಳ್ಳೆ ಸೌಂಡ್ ಒಟ್ನಲ್ಲಿ. ಹೆಂಗಿದ್ದಮ್ಮ? ಬಂಡಿ ಬಿಡೋದ್ರ ಬಂಡಿ ಹೋದ್ರ ಸೈಡ್ ಕೊಡ್ಬೇಕು, ನಡ್ಕೊಂಡು ಹೋಗೋದು. ಪ್ರತಿ ವರ್ಷ ನಡೆಯಂತ ಮೂಗೂರು ಬಂಡಿಗೆ ವರ್ಷ ಜನ ಜಾಸ್ತಿನೇ ಆಗ್ತಾ ಇದ್ದಾರೆ ನೋಡಿ. ಎಲ್ಲ ಬಿಲ್ಡಿಂಗ್ ಮೇಲೆಲ್ಲ ನಿಂತವ್ರೆ ಜನ. ಈ ಬೀದಿಗೆ ಬಂಡಿ ಬೀದಿ ಅಂತಾನೆ ಹೆಸರು. ಪ್ರತಿ ವರ್ಷ ಇಲ್ಲಿ ಬಂಡಿ ಓಡ್ತವೆ. ಅದಕ್ಕೋಸ್ಕರ ಬರ್ಲಿ ಬಿಡ್ಬೇಕಂದ್ರೆ ಓಡ್ಲಿ. ಕಮ್ರೋಡಿ ಬಂಡಿ ತಿರುಗಾಗ್ತಾ ಈಗ ಬರುತ್ತೆ ನೋಡಿ. ಈಗ ಅದುವೇ ಪೇಟ ಕಟ್ಟಿದ್ರಲ್ಲ ಅವಾಗಲೇ ಅವ್ರು ಇವಾಗ ಕಮ್ರೋಡಿ ಬಂಡಿ ಓಡಿಸ್ತವ್ರೆ. ಹೆಂಗ್ ಓಡುತ್ತೆ ನೋಡ್ಬೇಕು ಎತ್ತು. ಈಗ ಲೇಟ್ ಹೋಗೋರು. ಅಣ್ಣ ಒಡೆ ಜನ ಜಾಗ ಕೊಡ್ತಾ ಇಲ್ಲ ಬಂಡಿ ಓಡಕ್ಕೆ. ಜಾಗ ಕೊಡ್ತಿಲ್ಲ, ಎಲ್ಲ ಗಾಬರಿ ಆಯ್ತವ್ರ. ಏರ್ ಬರೋದು ನೋಡ್ರಿ, ಅವ್ರೇ ಜಾಗ ಕೊಟ್ಬಿಡ್ತಾರ. ಕಮ್ಮಿ ಓಡ್ ಬರ್ಬೇಕು, ಸ್ಪೀಡ್ ಆದಷ್ಟು ಜಾಗ ಕೊಡ್ತಾರ ಅವ್ರಿಗೆ. ಮೇಲ್ಗಡೆ ಎಲ್ಲ ಜನ, ಈ ಕಡೆನೂ ಜನ, ಈ ಕಡೆನೂ ಜನ. ಅಂದರೆ ಮೇಲ್ಗಡೆ ವ್ಯೂಸ್ ಮಾತ್ರ ಸಕಲಾಗಿ ಕಾಣುತ್ತೆ. ಅದಕ್ಕಾಗಿ ನಿಂತ್ಕೋಬೇಕು ಅಷ್ಟೇ ಮೇಲ್ಗಡೆ. ಬಟ್ ಏನಪ್ಪ ಅಂದರೆ ನಿಮಗೆ ಕ್ರೇಜ್ ಬೇಕು,
ಬಂಡಿ ಓಡೋ ಕ್ರೇಜು ಬೇಕು ನಿಮಗೆ. ಅದರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನೀವು ಈ ಬಂಡಿ ಬೀದಿಲಿ ನಿಂತ್ಕೊಂಡೇ ನೋಡಬೇಕು ನೀವು, ಹಾಗಾದ್ರೇ ಅಷ್ಟು ಚೆನ್ನಾಗಿ ಕಾಣೋದು. ಇಲ್ಲಿ ಬರ್ಲಿ ಹಿಂಗ್ ಬರ್ಬೇಕು ಅವರು, ಹಿಂಗ್ ಬರ್ಬೇಕು, ಈ ಥರ ಬರ್ಬೇಕು. ಬಂದರೆ ನೋಡೋರ್ಗೂ ಒಳ್ಳೆ ಕ್ರೇಜ್ ಇರುತ್ತೆ. ಆಗ ಅರುಣ್ ಚಿಟ್ಟು CHITTU ನಮ್ಮ ಕೈನ ಕಬ್ಬಿನಲ್ಲಿ ಕೊಡಿಸೋ ಅಂತ ಕೊಡಿಸ್ತಿಲ್ಲ ಸಾವುಕಾರು. ಸಾವುಕಾರು ಹೇಳಿ. ನೈಟ್ ಕೂತಿದ್ದೆ ನಾಳೆ ನಾನು ಆಗರದಿಂದ ಬರ್ತೀನಿ ಅಂದ್ರೆ ಮಾತಿದ್ದ ಇಲ್ಲ ಈಗ ಏನಂದ್ರೆ ಕರದೇ ಇಲ್ಲ ಅಂತ ಅಂತನಲ್ಲ ಸರ್. ಎಷ್ಟೊತ್ತು ಬಂದ? ನಾ ಬಂದ 12:45 ಒಂಚೂರು ಇನ್ಫಾರ್ಮ್ ಮಾಡ್ತಾನೆ ನಾವು ಬರ್ತೀನಿ ಅಂತ. ನಾನು ಬರಲಿಂದ ಬಂದ್ರೆ ಅವರು ಮಾಡೋದು ನಾನು ಆಯ್ತು ಇಲ್ಲ ಇದೆಲ್ಲ ಬೇಕು. ನೀನು ಕಬ್ಬಿನಲ್ಲಿ ಕೊಡ್ಸಿದ್ರೆ ಹಾಕಲ್ಲ. ನಡ್ರಿ ಎತ್ತುಗಳು ನೋಡಕ್ ಹೋಗಮ್ಮ. ಈಗ ಮೊದ್ಲು ಹೋಗಿ ನಾವು ಎತ್ತುಗಳೈತೆ, ಒಳ್ಳೊಳ್ಳೆ ಎತ್ತುಗಳು ಬಂದೈತೆ, ಎತ್ತುಗಳನ್ನೆಲ್ಲ ನೋಡ್ಕೊಂಬಂದ್ಬಿಡ. ಯಾಕಂದರೆ ರಾಜ್ಯದ ನಾನಾ ಮೂಲೆಗಳಿಂದ ಇಲ್ಲಿ ಬಂಡಿ ಕಟ್ಟಕ್ಕೆ ಎತ್ತುಗಳು ತಂದಿರ್ತಾರೆ. ಖರೀದಿ ಮಾಡ್ಕೊಂಡು ಇಲ್ಲಿ ಎತ್ತುಗಳು ತಗೊಂಬಂದು ಬಂಡಿ ಹಬ್ಬದಲ್ಲಿ ಓಡಿಸ್ಬೇಕು ಅಂತಲೇ ತಂದಿರ್ತಾರೆ. ಬನ್ನಿ ಎತ್ತುಗಳು ನೋಡ್ಕೊಂಬರೋ ಒಂದ್ಸತಿ. ಶುರು ಆಯ್ತಾ ಬಂಡಿ? ನಾವು ಈ ಕಡೆಯಿಂದ ಆ ಕಡೆ ಹೋಗಿರಲ್ಲ, ಬಂಡಿ ಬಂದ್ಬಿಡುತ್ತೆ. ಬಂದವರು ಯಾರೋ ಒಳ್ಳೆ ಗೌಡ್ರು ಓಡಿಸ್ತಾರ. ಅದ್ದೋರೆಗರು ಈ ಥರ ಓಡಬೇಕು ಎತ್ತುಗಳು. ಮಗ ಹೆಂಗಿತ್ತು ಚಿಕ್ಕ, ಹೆಂಗಿತ್ತು? ಸೂಪರ್ ಈ ಬಂಡಿ ನೋಡೋಕ್ಕೆ ಸುತ್ತಮುತ್ತ ಯಾವ್ಯಾವ ಜಿಲ್ಲೆಗಳಿದ್ದಾವೆ ಎಲ್ಲ ಕಡೆಯಿಂದನೂ ಬರ್ತಾರೆ. ಒಳ್ಳೊಳ್ಳೆ ಎತ್ತುಗಳು, ಅಲ್ಲೂ ಒಳ್ಳೆ ಸೂಪರಾಗಿ ಬರ್ತೈತೆ. ನೋಡೋಗಿರಿ ಅದು ಯಾವುದು ಅಂತ, ಹೆಂಗೆ ಓಡಿದು ಏನೋ ಎತ್ತ ನೋಡ. ಏನಪ್ಪ ಅಂದ್ರೆ ಹತ್ತಿರದಲ್ಲಿ ನಿಂತ್ಕೊಳಕ್ಕೆ ಭಯ ಸ್ವಲ್ಪ. ಕರುಗಳು ದೊಡ್ಡದೇ ಗುರು ಹಿಡಿತಾರೆ, ಔಟ್ತಾರೆ. ಹಿಂದ್ಗಡೆ ನಗಾರಿ ಕೂಟಕ್ಕೆ ಒಬ್ರು ಕೂತಿರ್ತಾರೆ, ದಂಬಡಿ ಕೂತಕ್ಕೆ. ಡೋಲ್ನವ್ರು ಓಡ್ತಾವ್ರೆ ಇಲ್ಲಿ. ನಮ್ಮ ಮರಳಿಯವ್ರ ಮಾಮ ಬಾ ಇತ್ತ ಒಂಚೂರ ನೋಡಿ. ಈಗ ಯಳಂದೂರು ತಾಲೂಕು ಗುಂಬಳಿಯವ್ರು ಬಂದವ್ರೆ. ನಮ್ಮೂರು ಕೆಂಪಣ್ಣ ಬಂಡಿ ನೋಡಕ್ ಬಂದವ್ರೆ. ಎಷ್ಟು ವರ್ಷದಿಂದ ಬಂದೆಯಪ್ಪ? 1 ವರ್ಷವ. ನಮ್ಮ ಮಾದಣ್ಣವರು ಪ್ರತಿ ವರ್ಷ ಮೂಗರ್ ಬಂಡಿಗ ಒಂದು 20-30 ವರ್ಷದಿಂದ ಬಂದಿಲ್ಲೋಣ. ನಮ್ಮ ಮಾದಣ್ಣ ಮತ್ತೆ ಪ್ರಕಾಶಣ್ಣ ಇಲ್ಲಿ ಹೆಂಗೆ ಜೋಡೆತ್ಗಳಿದ್ದಾವ ಹಂಗೆ ಮರಳಿಲಿ ಇವರಿಬ್ರು ಹಳೆ ಜೋಡೆತ್ಗಳು ಈಗಲೂ ಕೂಡ ಹಂಗೆ ಅವ್ರೆ, ಮುಂದೆನೂ ಹಿಂಗೆ ಇರಲಿ. ಹೆಗ್ಗೋಡಿಪುರ, ದೇಮಳ್ಳಿ, ಹೆಗ್ಗೋಡಿ ಎಲ್ಲ ದೇಶವಳ್ಳಿ ಹುಡುಗರೆಲ್ಲ ಇಲ್ಲೇ ನಿಂತವ್ರೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಈ ಜಾಗದಲ್ಲಿ ಬಂಡಿ ಕಟ್ತಾರೆ. ಇಲ್ಲಿ ನೋಡಿ ಬ್ಯಾರಿಕೇಡ್ ಹಾಕಿ ನಿಲ್ಸವ್ರೆ. ನಮ್ಮ ಪೊಲೀಸ್ ಸಾಹೇಬ್ರೆಲ್ಲ ಇಲ್ಲೇ ಇದ್ದಾರೆ. ಏನು ಮಾಡ್ತಾರೆ ಅಂದರೆ ಇವ್ರಿಗೆ ಒಂದೊಂದು ಟೋಕನ್ಗಳು ಕೊಟ್ಟಿದ್ದಾರೆ. ಅಣ್ಣ ಟೋಕನ್ ನಂಬರ್ ಸರ್, ಟೋಕನ್ ನಂಬರು ನೆಕ್ಸ್ಟು 17. ಹಾಂ, ನೆಕ್ಸ್ಟು 17ನೇ ಟೋಕನ್ ನಂಬರ್ ಇದು. ಈ ಎತ್ತುಗಳು ಬಂಡಿಗೆ ಹೋಗ್ತವೆ. ಇಲ್ಲಿ ತನಕ 16 ಹೋಯ್ತು ಸರ್? 16 ಬಂಡಿ ಹೋಗೈತೆ ಈ ಕಡೆಯಿಂದ. ಇನ್ನು ಆ ಕಡೆಯಿಂದ ಕೂಡ ಸೇಮು ಹತ್ತತ್ರ ಒಂದು 30ರಿಂದ 32 ಜೊತೆ ಎತ್ತುಗಳು ಓಡಾಡಿದ್ದಾವೆ. ಈಗ 17ನೇ ನಂಬರ್ ಇದು. ಅಂದರೆ ಇಲ್ಲಿ ಮುಂದ್ಗಡೆ 17ನೇ ನಂಬರ್ ಎತ್ತುಗಳು ನಿಂತಿದ್ದಾವೆ ಜೊತೆ. ಇದಾದಮೇಲೆ ಇಲ್ಲಿಂದ ಸುಮಾರು ಏನಿಲ್ಲ ಅಂದರೂ 70ರಿಂದ 75 ಜೊತೆ ಎತ್ತುಗಳು ನಿಂತಿದ್ದಾವೆ. ಎಲ್ಲನೂ ಕೂಡ ಕಟ್ಟಬೇಕು. ಈಗ ನೋಡಿ, ಈಗ ಬ್ಯಾರಿಕೇಡ್ ತೆಗೆದ್ರು, ಎತ್ತುಗಳು ಮುಂದೆ ಬರ್ತವೆ. ಅನಿಲ್, ಕುರುಬೂರು. ಅಣ್ಣ ಎತ್ಗಳು ಬಂದು ಇವಾಗ ನಾವು ಜಾತ್ರೆಗೆ ಏನ್ಬಿಟ್ಟು ತಗೊಂಡಿರೋದು 4,05,000. ಇದು KR-ಪೇಟೆಯಿಂದ ಮುಂದೆ. ಇಲ್ಲ ಸರ್, ಇದು ಮಾಮೂಲಿ, ಇದು ಮನೆ ಪಾರ್ಟಿ ಹತ್ರನೇ ತಗೊಂಡ್ಬಂದಿರೋದು. ವರ್ಷ ಬಂಡಿ ಕಟ್ತೀವಿ. ಇದು ನಮಗೆ 4ನೇ ವರ್ಷ. 3 ಜೊತೆ ಎತ್ಕಡಿದೀವಿ. ನಮ್ಮವೇ 3 ಜೊತೆ ಇದೆ ಇವಾಗ ಪ್ರೆಸೆಂಟ್. 3 ತಂದಿದ್ದೀವಿ. ಇದು 72, ಇದು 66, 68. ನಮ್ಮೂರಿಂದ ಒಂದು 20-25 ಸೀಟ್ ಹುಡುಗರು ಬಂದಿದ್ದೀವಿ ಅಣ್ಣ. ಅಣ್ಣ ಹಬ್ಬ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಣ್ಣ. ವರ್ಷನೂ ಚೆನ್ನಾಗಿ ನಡೀತದೆ. ಹಬ್ಬದ ಬಗ್ಗೆ ಏನು ಹೇಳಂಗಿಲ್ಲ. ವರ್ಷ ಇದಕ್ಕಿಂತ ತುಂಬ ಚೆನ್ನಾಗಿ ನಡೀತದೆ. ಅದಕ್ಕಿಂತ ಜಾಸ್ತಿ ನಡೀತದೆ. ಈಗ ಹೋದ ವರ್ಷಕ್ಕಿಂತ ಈ ಸತಿ ತುಂಬ ಜನರು ಎತ್ತುಗಳನ್ನ ಜಾಸ್ತಿ ಕಟ್ಟಿದ್ದಾರೆ.
ಇದು 2 ಪಟ್ಟು ಜಾಸ್ತಿ ಇದೆ ಈ ಸತಿ ಎತ್ತು. ಇತ್ತೀಚಿನ ಯುವಕರು ನಮ್ಮ ಹಳ್ಳಿಕಾರ ಬಗ್ಗೆ ತುಂಬಾ ಉತ್ಸಾಹ ತೋರಿಸ್ತಾ ಇದ್ದಾರೆ. ಅದರಿಂದನೇ ಈ ಹಬ್ಬ ವರ್ಷದಿಂದ ವರ್ಷಕ್ಕೆ ತುಂಬಾ ಗ್ರ್ಯಾಂಡ್ ಆಗ್ತಾ ಇದೆ. ಫಸ್ಟು ಬಂಡಿ 12 ದಿನ ಅಂತ ಇಲ್ಲಿಂದ ತಮ್ಮಡಪ್ಪ ಒಂದೊತ್ತಿದ್ದು ಹೊಸಳ್ಳಿಗೆ ಹೋಯ್ತಾರೆ. ಹೊಸಳ್ಳಿಯಿಂದ ಅಂಕುಸ್ಥಾಪನ ತಗೊಂಡು ಅಲ್ಲಿ ಪೇಟ ಸುತ್ಕೊಂಡು ಒಂದೊತ್ತಿದ್ದು ಎಲ್ಲ ಮಾಡ್ಕೊಂಡು ಅಲ್ಲಿಂದ ದೇವ್ರು ಬರುತ್ತೆ. ದೇವ್ರು ಬಂದು ಮೂಗೂರು ತಿಪ್ಪಾದೇವಿ ದೇವಸ್ಥಾನದೊಳಗೆ ಇರುತ್ತೆ. ಅವರು ಒಂದೊತ್ತಿದ್ದು ರಾತ್ರಿನಾಗ ಊಟ ಮಾಡೋದು, ಹಗಲೊತ್ತು ಊಟ ಮಾಡೋದಿಲ್ಲ ಯಾವಾಗಲೂ, ಯಾವ ಸದ್ದು ಆಗಕ್ಕಿಲ್ಲ ಅವ್ರಿಗೆ. ಆಮೇಲೆ ವದ ಉತ್ಸವ ಅಂತ ಅಲ್ಲಿ ನರಸೀಪುರದ ರೋಡದಲ್ಲ, ಅಲ್ಲಿಗೆ ದೇವ್ರು ಹೋಯ್ತದೆ. ಎಬ್ರಾಯವರು ಇವರು ಎಲ್ಲ ಒಂದೊತ್ತಿದ್ದು ಎಲ್ಲ ಹೋಯ್ತಾರೆ. ಅಲ್ಲಿಂದ ಎದ್ದೊಳಗಲ್ಲಿ ಎಣ್ಣೆ ಉರಿಸ್ಬಿಟ್ಟು ದೀಪನ ನೀರಿನಲ್ಲಿ ಉರಿಸ್ಬಿಡ್ತಾರೆ. ಆಗ ಎಣ್ಣೆನೂ ಹಾಕ್ತಾರೆ. ಆಗ ಅಲ್ಲಿಂದ ದೇವರು ಇಲ್ಲಿ ಬಂದಾಗ ವದ ಉತ್ಸವ ಅಂತಂದ್ರೆ ಬೆಂಕಿ ಹಾಕ್ತಾರೆ, ಎಲ್ಲ ಹುಲ್ಲಾಕ್ತಾರೆ. ಒಂದು 4-5 ಗಾಡಿ ಹುಲ್ಲಮ್ಮ ಮೆದೆ ಹತ್ರ ಹುಲ್ಲಾಕ್ತಾರೆ. ಆಗ ದೇವರು ಬಂದಾಗ ಮೆದಗೆ ಕಡ್ಡಿ ತೀರ್ತದೆ. ಆಗ ಮೆದ ಎತ್ಕತ್ತದೆ ಇಲ್ಲಿ ದೇವಸ್ಥಾನ ಮುಂದೆ. ಎಲ್ಲ ಉರಿ ಆದ್ಮೇಲೆ ಒಳಗಡೆ ಎಬ್ರವರು ಯಾರೆಲ್ಲ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಎಲ್ಲ ಇದು ಮಾಡ್ಬಿಟ್ಟು ಪುನಃ ಮಾರನ್ಗೆ ಬಲಿ ಹುಲಿ ಉತ್ಸವ ರಾತ್ರಿನಾಗ ಹುಲಿವಾನ ಆನ ಉತ್ಸವ ಎಲ್ಲ ನಡೀತವೆ. ಪುನಃ ಈಗ ಬಂಡಿ ದಿನಕ್ಕೆ ಇದು ರುದ್ರಾಕ್ಷಿ ಮಂಟಪದ ಮೇಲೆ ದೇವರು ಅಲ್ಲಿಗೆ ಹೋಯ್ತ. ಬಂಡಿ ಎತ್ತನವರು ಕಟ್ತಾರೆ. ಮೊದಲು ಬಂಡಿ ನಮ್ಮ ಲಿಂಗಾಯತ ಬಂಡಿ ಕಟ್ಟೋದು. ಅಲ್ಲಿಂದ ಮೊದಲು ಬಂಡಿ ಎತ್ತು ಬಂದೊತ್ತಿದ್ದವರೆಲ್ಲ ಬಂಡಿಗೂ ಅಲ್ಲಿಗೆ ಹೋಯ್ತಾರೆ. ದೇವರ ರುದ್ರಾಕ್ಷಿ ಮಂಟಪದ ಮೇಲೆ ಬಂಡಿ ಚವರು ತಗೊಂಡಿರ್ತಾರೆ. ಅಲ್ಲಿ ದೇವರ ಇಳಿಸ್ಬಿಟ್ಟು ಬಂಡಿ ಕಟ್ಟವ ಒಂದೊತ್ತಿದ್ದು ಮೇಲ್ಗಡೆ ಹತ್ತಾನೆ. ಅವ್ನಿಗೆ ತೇರ್ತಾ ಇದ್ದಾಗ ಬಂಡಿ ಓಡಿಸ್ಕೊಂಡ್ ಬಂದ್ಬಿಡ್ತಾರೆ. ಆಗ ಬಂಡಿ ಕಟ್ಟವ್ನು ಮನ್ಕೊಂತ ಇತ್ತೆ. ಆಗ ಪುನಃ ಊರು ಜನವೆಲ್ಲ ಯಾವ ಎತ್ತನಾರು ಕಟ್ಬೋದು. ಅವರು ಬಂಡಿ ಹೇಳ್ಕೊಂಬಂದ್ಬಿಟ್ಟು ಸಾಯಂಕಾಲ ಗಂಟ ಬಂಡಿ ಓಡಿಸ್ತಾರೆ. ಬಂಡಿ ಆದಮೇಲೆ ಪುನಃ ನಾಳೆಗೆ ಎಲ್ಲ ಉತ್ಸವಗಳು, ವಾಹನ ಗೀಹನ ಹುಲಿ ವಾಹನ ಎಲ್ಲ ನಡೀತಾವೆ. ಆಮೇಲೆ ಸಾಯಂಕಾಲ ಒಳದ ಉತ್ಸವ ನಡೀತಾ ಇಲ್ಲಿ ಪಲ್ಲಕ್ಕಿ ಉತ್ಸವ ಆದಮೇಲೆ ಪುನಃ ಮಾರ್ಗ ರಥೋತ್ಸವ, ಊರು ಸುತ್ತ ರಥೋತ್ಸವ ನಡೀತದೆ. ರಥೋತ್ಸವ ಆದರೆ ಇದು ತೇರು ಇದು ಯಾವಾರ ಅಂದರೆ ಇವತ್ತು ಶನಿವಾರ ಅಲ್ವಾ, ಸೋಮವಾರ ತೇರು ಆದಮೇಲೆ ಪುನಃ ಹೊಸಳ್ಳಿಗೆ ಪಲ್ಲಕ್ಕಿ ಮೇಲೆ ದೇವರು ಹೊಸಳ್ಳಿಗೆ ಹೋಗುತ್ತೆ. ಅಲ್ಲಿ ಮರ ರಾತ್ರಿನಾಗಲೇ ಹೋಯ್ತಾನೆ ತಮ್ಮಡಪ್ಪ ಒಂದೊತ್ತಿದ್ದು. ಆ ನೀರು ಮುಳುಗ್ಬಿಟ್ಟು ಮೇಲ್ ಕತ್ತಿ ಸೌರ್ತನ ನೇರ್ಲ ಮರನ. ಆಗ ಸೌರಿಗೆ ಇದ್ರ ಪಟ್ಟ ಕಟ್ತಾನೆ, 5 ಪಟ್ಟಣನ. ಆಗ ಕಟ್ಟಿಬಿಟ್ಟು ಬಂದ್ಬಿಡ್ತಾನೆ. ಒಬ್ಬನು ಮಾತಾಡಿಸ್ತೀವಿ ಬಂದಾಗ ಇಲ್ಲಿ ಇದು ಮಾಡ್ತಾನೆ. ಪುನಃ ಹೊಸಳ್ಳಿಗೆ ಇಲ್ಲಿ ದೇವ್ರು ಹೋಯ್ತಲ್ಲ, ಪಲ್ಲಕ್ಕಿ ಉತ್ಸವದಲ್ಲಿ ದೇವ್ರು ಹೋಯ್ತದೆ. ದೇವ್ರು ಹೋದಾಗ ಇಲ್ಲಿ ಎಬ್ಬರ ಸದ್ದು ಆಯ್ತದೆ, ಇಲ್ಲಿ ದವಣ ಸದ್ದು ಏರಿತು. ಆಗ ಅಲ್ಲಿ ಚಿಗುರು ಹೊಡಿತದೆ. ಎಷ್ಟು ಚಿಗುರು ಅನ್ನೋದು ಗೊತ್ತಾಗಲ್ಲ. ಹೋಗಿ ಅವ ಮರ ಹತ್ತ ಗಂಟು ಗೊತ್ತಾಗೋದಿಲ್ಲ ತಮ್ಮಡಪ್ಪನೂ ಇನ್ನೊಬ್ರು. ಆಗ ಪಲ್ಲಕ್ಕಿ ಉತ್ಸವ ತಗೊಂಡು ಇಲ್ಲಿ ಮಡಿತಾರೆ. ಆಗ ಅಲ್ಲಿ ಹೋಗಿ ಮರ ಹತ್ತಿ ನೋಡಿದಾಗ ಅವ ಇಷ್ಟು ಚಿಗುರು 10, 12, 20 ಎಷ್ಟು ಹೊಡೆದಿರ್ತಾವೆ. ಆಗ ಶುಭ ಕಾರ್ಯ ಅಂದ್ಬಿಟ್ಟು ಊರು ಬರ್ತಾರೆ. ಊರು ಬಂದು ಪುನಃ ಮಾರನ್ಗೆ ದೇವಸ್ಥಾನ ಸುತ್ತ ಜನ ಒಂದು 14% ಎಲ್ಲ ಜನಕ್ಕೆ ಸೇರ್ತದೆ. ಆಗ ಬೇಕಾದಷ್ಟು ಕಾಯಿಗಳು ಎಲ್ಲ ಇಡ್ತಾರೆ. ಪುನಃ ಆಗ ದೇವರು ಒಳಗಡೆ ಹೊಂಟಾಯ್ತು. ಕ್ಲಾಸು ಹಬ್ಬ ಕ್ಲಾಸು. ನಿಮ್ಮ ಹೆಸರು ಗೌಡ್ರ? ನಿಮ್ಮ ಹೆಸರು ಮಾದೇವಪ್ಪ ಅಂತ. ಅಣ್ಣ ಯಾವರು? ಬನ್ನಳ್ಳಿ ಉಂಡೆ ಅವರು. ಕರುಗಳು ಕಟ್ಟಿರೋದು ಮೊದಲನೇ ಬಂಡೆ ಇದು ಕರುಗಳಗ? ಯಾವಾಗ ತಂದಿದ್ದು ಅಣ್ಣ? ಈಗ ಒಂದ್ 4 ತಿಂಗಳಾಯ್ತು. 4 ತಿಂಗಳಾಯ್ತು. ಅಂದ್ರೆ ಎಲ್ಲಿಂದ ತಂದ್ರಿ ಅಣ್ಣ? ಇದು 500 ಒಂಟಿ. 500 ಒಂಟೆ? ಅದು ಮನೆಕರ ಅದು. ಸರಿ. ಅಂದ್ರೆ ಈಗ ಅಲ್ಲಾಗಿದಾವ ಇವು? ಆಗಿಲ್ವಾ? ಅಲ್ಲಾಗಿಲ್ಲ ಕರುಗಳು. ಸರಿ ಅಣ್ಣ ಕಟ್ತಿದಾರೆ. ಸರಿ. ಮುಂದಕ್ಕೆ ದೊಡ್ಡ ಕಟ್ಟಿ ಇನ್ನು ಅಣ್ಣ ಕಟ್ತೀವಿ. ನಿಮ್ಮ ಹೆಸರು? ಸಂತೋಷ್ ಅಂತ ಅಣ್ಣ. ಸಂತೋಷ್ ಅವರು ಬನ್ನಳ್ಳಿ ಉಂಡೆ ಅವರು ಕರುಗಳ ತಂದು ಕಟ್ಟವ್ರೆ. ಇವ್ರ ತಾತನ ಕಾಲದಿಂದ ಬಂಡಿ ಕಟ್ತಿದ್ರು. ಈಗ ಕೂಡ ಇವರು ನಿಲ್ಲಿಸಬಾರ್ದು, ಹೀಗೆ ಮುಂದುವರಿಬೇಕು ಅಂದ್ಬಿಟ್ಟು ತಾವು ಕೂಡ ಕರುಗಳು ಕಟ್ತಾವ್ರೆ. ಮುಂದಕ್ಕೆ ದೊಡ್ಡದ್ ಕಟ್ಟಿ ಅಣ್ಣ. ಇವರು ನೋಡಿ, ನಾವು ಕೂಡ ಎತ್ತುಗಳು ಹಿಡ್ದಿವಿ. ನಮ್ಮ ಅಪ್ಪ ಅವ್ರು ಕಟ್ತಿದ್ರು ಅವಾಗ. ನಾವು ಚಿಕ್ಕ ಹುಡುಗರು ಆಗ ಏನು ಒಂದು 5 ರಿಂದ 6 ವರ್ಷ ಅವಾಗ ನಮಗೆ. ಅದಾದ್ಮೇಲೆ ನಾವು ಜಮೀನು ಎಲ್ಲ ಮಾಡಕ್ ಶುರು ಮಾಡಿದ್ರು. ಟ್ರ್ಯಾಕ್ಟರ್ ವ್ಯವಸಾಯ ಬಂತು. ಅವಾಗ ಎಲ್ಲ ಎತ್ತುಗಳ ಕಟ್ಟನ್ನ ಕಮ್ಮಿ ಹಾಕಿದ್ರು. ಯಾವಾಗ ರೇಷ್ಮೆ ಕಸುಬು ಅನ್ನೋದಿತ್ತು ಅವಾಗ ಎತ್ತುಗಳು ಊರಲ್ಲಿ ತುಂಬಾ ಎತ್ತುಗಳಿದ್ದು. ಇವಾಗ ಕಮ್ಮಿ ಆಗ್ಬಿಟ್ಟೈತೆ. ನಮ್ಮೂರಲ್ಲಿ ಕೇವಲ ಒಂದೇ ಒಂದು ಎತ್ತಿರೋದು. ಆದ್ರೂ ಕೂಡ ಎತ್ತುಗಳ ಪ್ರೀತಿ ಕಮ್ಮಿ ಆಗಿಲ್ಲ. ಎತ್ತುಗಳು ಕಮ್ಮಿ ಆದ್ರೂ ಎತ್ತುಗಳ ಮೇಲಿರೋ ಪ್ರೀತಿ ಕಮ್ಮಿ ಆಗಿಲ್ಲ. ವರ್ಷ ನಾವು ಈ ತರ ಮೂಗೂರು ಬಂಡಿಗೆ ಬರ್ತೀವಿ. ಕಳೆದ ವರ್ಷದ ಬಂಡಿ ಹಬ್ಬ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಈ ವರ್ಷ ಕೂಡ ತುಂಬ ಚೆನ್ನಾಗಿ ಸಾಕಷ್ಟು ಮಾಹಿತಿಗಳ ಜೊತೆ ನಿಮಗೆ ಮೂಗೂರು ಬಂಡಿ ಹಬ್ಬ ತೋರ್ಸಕ್ಕೆ ಬಂದಿದ್ದೀವಿ. ಹಬ್ಬ ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡಿ. ಒಳ್ಳೆ ಬೆಳ್ಳಗೈತೆ ಎತ್ತು. ಈಗ ನೋಡಿ ರೂಪಾಯಿ ಬಣ್ಣ ಅಂತ ಏನು ಹೇಳ್ತಾರೆ ಅದು.
ಒಳ್ಳೆ ಹಾರ ಹಾಕೊಂಡು ಸಕ್ಕದಾಗಿ ಮಾಡ್ಕೊಂಡ್ ಬಂದವ್ರೆ ಅಲಂಕಾರ ಎಲ್ಲ. ಅಣ್ಣ ಯಾವ್ರ ಮೂಗುರ್ ಮೊಳೆದು ಎಷ್ಟು ವರ್ಷದಿಂದ ಕಟ್ತೀರಿ ಎತ್ತ? ಆಗ್ಲಿಂದ ಕಟ್ತಾ ಇದಾರೆ. ಈಗ ನಿಮ್ಮ ಹತ್ರನೇ ಐತೆ ಇಲ್ಲ ಈ ಹಬ್ಬಕ್ಕೆ ಕಟ್ಟಕ್ ತಂದ್ರೆ ಬಂಡಿಗ ಸಾಕಿರೋದು? ಬನ್ನಿ, ಇಲ್ಲೊಂದು ಒಳ್ಳೆ ಅಲಂಕಾರ ಮಾಡಿ ದೊಡ್ಡ ದೊಡ್ಡ ಹಾರ ಹಾಕಿ ಎತ್ತುಗಳನ್ನ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟವ್ರೆ. ಒಳ್ಳೆ ಕಪ್ಪು ಮೊಕಾರ ಹಾಕಿ. ಅಣ್ಣ ಯಾವ್ರದು? ಬನ್ನಳ್ಳಿ ಉಂಡಿ, ಟಿ ನರಸೀಪುರ ಬನ್ನಳ್ಳಿ ಉಂಡಿ ಎತ್ತುಗಳು. ಕೊಂಬು ಹೊರಿಸ್ಗೆ ತಗೊ ಬಂದಿದ್ದಾರೆ, ಏನು ಮಾಡ್ತಿಲ್ಲ. ಹಾ ಸರಿ ಸರಿ, ಮುಡುಕ್ತಾರೆ ಜಾತ್ರೆಗೆ ಇನ್ನೊಂದ್ ಸ್ವಲ್ಪ ಅಲಂಕಾರ ಮಾಡ್ತಾರೆ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ? ಇದೇನೆ ಶ್ರೀ ಮೂಗೂರು ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ. ಹಾಗೆ ನಾಳಿದ್ದು ನಡೆಯುವಂತ ರಥೋತ್ಸವಕ್ಕೆ ಸಿದ್ಧವಾಗ್ತಿರುವಂತ ರಥ ಅದು. ಇನ್ನ ಕೂಡ ಕಟ್ಟಬೇಕು. ರಥನ ಕಟ್ಟಿ ನಿಲ್ಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಟೇರ ಎತ್ತುಗಳು. ಒಳ್ಳೆ ಜೋಶ್, ಇಲ್ಲೇ ಬಂಡಿ ಓಡಿಸ್ಬಿಡ್ತಾರೆ ಎತ್ತುಗಳನ್ನ. ನಮ್ಮ ಮಧುವಣ್ಣ ಹಳ್ಳಿಗೆರೆ ಉಂಡಿಯವರು ಸ್ನೇಹಿತರು ಸಿಕ್ಕಿದ್ದಾರೆ ಇಲ್ಲಿ ಮೂಗೂರು ಬಂಡಿಗೆ ಬಂದು. ಜಾತ್ರೆ ನೋಡ್ಬಿಟ್ಟು ಕಬ್ನಲ್ಲಿ ಕುಡಿಯಕ್ ಬಂದಿದೀವಿ. ನಮ್ಮ ಚಿಕ್ಕೋಡಿ ಅವರು ಸ್ಪಾನ್ಸರ್. ಚಿಕ್ಕೋ ಬೊಪ್ಪ ಪಾಪು ಆಗಿರೋ ಪ್ರಯತ್ನ ನಮ್ ಚಿಕ್ಕೋಡಿ ಕಬ್ನಲ್ಲು ಸ್ಪಾನ್ಸರ್ ಮಾಡ್ತಾನೆ. ಎಲ್ಲ ಕಬ್ಬಿನ ಹಾಲು ಕುಡ್ಕೊಂಡು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ತಾ ನಿಂತೀವಿ. ಈ ತಲಾಟಿಗಳು ಕಬ್ಬಿನಲ್ಲಿ ಅವ್ರು ಆಡಿಸ್ತಿದ್ರೆ ಇವ್ರು ನೋಡಕ್ ಹೋಗವ್ರೆ. ಅವರೇ ಕಬ್ಬಿನ ತೆಗೆದು ಗಾಣಕ್ ಕೊಡ್ತಾವ್ರೆ. ಎಷ್ಟು ಬೇಕೋ ಅಷ್ಟು ಕುಡೀರಿ. ಬಂತವರು ಬಂತ ನೋಡಿ, ಜೋಳ ಕಟ್ಕಟ್ ಬಂಡಿ ಒಳ್ಳೆ ಅದ್ದೂರಿಯಾಗಿ ಓಡ್ತವೆ. ಏನಪ್ಪಾ ಅಂದ್ರೆ ಟೈಮ್ ಆಯ್ತಾ ಒಳ್ಳೊಳ್ಳೆ ಎತ್ತುಗಳು ಬಂದಿರ್ತವೆ ಓಡಕ್ಕೆ. ಇದೇನ ಮಗ ಇದು ಸತ್ಯಾವತ್ತರ ಇದು ದೇವರು ದೇವಸ್ಥಾನದಿಂದ ಬಂದಾಗ 101 ಸರಿ ತರಬೇಕು. ಅವರು ಬಂಡಿ ಓಡ್ತಿದಾಗ 101 ಸರಿ ಅಲ್ಲಿಂದ ಇಲ್ಲಿಂದ ತರಬೇಕು. ಅದು ಓಡಾಡ್ತಾನೆ ಇರ್ಬೇಕು. 101 ಸರಿ ತರಬೇಕು. ಏನಿಲ್ಲ, ಬಂಡಿ ಓಡ್ತಾ ಇದ್ದಾಗ ಅವರೇ ಸೈಡ್ ಮಾಡಿ ಕೊಡ್ತಾರೆ ಅದಕ್ಕೆ. ಈಗ ನೋಡಿ, ಬಂಡಿ ಓಡ್ತಾ ಇದ್ದಾಗ ಅವ್ರಿಗೆ ಸೈಡ್ ಮಾಡಿ ಕೊಡ್ತಾರೆ ಅವ್ರಿಗೆ. ಬಂಡಿ ಸೂಪರ್, ಜೈ ಹಳ್ಳಿಕರ್. ಅಮ್ಮ ಕರುಗಳು ಇಲಾಚಿ ಕರುಗಳು ನೋಡಿ, ಅದಕ್ಕಾಗಿ ಸೈಜ್ ನೋಡಿ ಯಾವ್ದು ಅಳತೆ ಮಾಡ್ಬೋದು. ಹುಲ್ಲುನ್ ಮೇಲೆ ನೋಡಿ, ಇನ್ನು ವರ್ಷ ಪೂರ್ತಿ ನಮ್ಮ ಎತ್ತುಗಳು ದನಗಳು ಬೇಕಲ್ಲ, ಅದಕ್ಕಾಗಿ ಹುಲ್ಲುನ್ ಮೇಲೆ ಹಾಕೊಂಡು ನಿಲ್ಸರೆ. ಮತ್ತೆ ಇನ್ನು ಮೂಗೂರು ಅಂದ್ರೆ ಗದ್ದೆ ಕಾಡು, ಟ್ರ್ಯಾಕ್ಟರ್ ಬೇಕೇ ಬೇಕು. ಇಲ್ಲೊಂದು ಜಾಂಡೀರ್ ಟ್ರ್ಯಾಕ್ಟರ್ ನಿಲ್ಲಿಸ್ಕೊಂಡು ಟ್ರೈಲರ್ ಹಾಕೊಂಡು ನಿಂತವ್ರೆ. ಅಣ್ಣ ಯಾವ್ದು ಇತ್ತು? ಬನ್ನಳಿದು. ಇಲ್ಲ ಇನ್ನೊಂದು ಹಿಂದ್ಗಡೆ ಇದ್ದ, ಹಿಂದ್ಗಡೆ ಒಂದೈತೆ, ಇಲ್ಲೊಂದೈತೆ. ನಮ್ಮ ಮೂಗೂರ್ ಗೌಡ್ರು ಮೇಲ್ಕತ್ತವ್ರೆ, ಒಂದ್ಸತ್ ಮಾತಾಡ್ಸ್ಕೊಂಡ್ ಬಂದ್ಬಿಡ. ನಿಧಾನ. ಕೆಲವೊಂದು ಸಂಘರ್ಷಗಳ ನಂತರ ಮತ್ತೆ ನಮ್ಮ ಮೂಗೂರ್ ಗೌಡ್ರು ಎತ್ಕೊಂಡು ಹೇಳಿದವ್ರೆ. ಕಾಂತರಾಜು. ನಿಮ್ಮೂರಿಂದ ಎಷ್ಟು ಎತ್ತುಗಳು ಬಂದಿದ್ದು? ನಮ್ಮೂರಿಂದ ಒಂದು 4-5 ಜೊತೆ ಬಂದಿದೆ ಸರ್. 4-5 ಜೊತೆ ಬಂದಿದೆ. ಬಂಡಿನೂ ಬಂದೈತೆ? ಬಂಡಿನೂ ಬಂದಿದೆ ಸರ್. ಸರಿ ಆಯ್ತು. ಓಡಿಸ್ತಿದ್ದೀವಿ ಸರ್. ಜೈ ಕಾಂತರಾಜನ. ಜೈ ಹಳ್ಳಿಕರ್. ಯಾರ ಎತ್ತು ಓಡಿಸೋರು? ಅವ್ರಿಯಾ? ಹಾ ಸರಿ. ನಮ್ಮ ಗೌಡ್ರು ಸಿಹಳ್ಳಿ ಗೌಡ್ರು ಎತ್ತುಗಳು ತಂದಾರೆ. ಈಗ ಬಂಡಿ ಕಟ್ತಾರೆ ನೋಡಮ್ಮನೆ. ಇವ್ರವ್ರದೇ ಬಂಡಿ ಐತೆ, ಊರಿಂದ ಬಂಡಿ ಕಟ್ಕೊ ಬರ್ತಾರೆ. ಇವ್ರದ್ದು 4 ಜೊತೆ ಏನಿರ್ತವೆ ಪ್ರಶ್ನೆ ಅದು ಓಡಿಸ್ಕೊಬಿಡ್ತಾರೆ. ಅದಾದ್ಮೇಲೆ ಇಲ್ಲಿ ಎತ್ತುಗಳವಲ್ಲ ಅವನ್ನೆಲ್ಲ ಓಡಿಸ್ತಾರೆ, ಬೇರೆ ಎತ್ತುಗಳನ್ನ. ಸಿಹಳ್ಳಿಯವರು ಎಲ್ಲ ಊರಿಗೆ ಸೇರಿದ್ದು ಹಬ್ಬ ಇದು 18 ಊರಿಗೆ ಬಂಡಿ ಬರೋ ನಮ್ಮ ಸಿಹಳ್ಳಿದು.
ಸಿಹಳ್ಳಿ, ಹೊಸಳ್ಳಿ, ಮೂಗೂರು, ಮಾಡ್ರಳ್ಳಿ, ಪತ್ತಗಾಲದ ಬಂಡಿನೂ. ಹಾಂ ಸರಿ ಸರಿ ಸರಿ. ಹಾಯ್ ಹಾಯ್ ಹಾಯೇನು ಬಂಡಿ ಹೆಂಗೆ ಕೊಡ್ತಿದ್ದಾವ? ಸೂಪರನು, ಸೂಪರ್. ಮರಳ್ಳಿ ಬಾಯ್ಸ್ ನಮ್ಮ ಗುಂಡಣ್ಣ ಸಿಕ್ಕವ್ರೆ. ಎಲ್ಲಣ್ಣ ಈ ಕಣ್ಣು ಅಷ್ಟೊತ್ತಿಂದ ಕಾಣಿಲ್ಲ. ನಾವು ಆ ಕಡೆ ಇದ್ನು. ಈ ಸತಿ ಯಾಕೆ ಹಿಡಿದಿಲ್ಲ, ನಮ್ಗೆ ತೋರಿಸ್ಬೇಕು. ಅವರೇ ಹೋದ್ಸತಿ ವಿಡಿಯೋ ನೋಡಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡವ್ರೆ ನಮ್ಮ ಮೂವರು ಗುಂಡ ಅವರು. ಒಳ್ಳೊಳ್ಳೆ ಎತ್ತುಗಳನ್ನ ಪಳಗಿಸಿದ್ರು. ಇದು ಮಾಡ್ರಳ್ಳಿ ಬಂಡಿ, ಹೂವಿನ ಅಲಂಕಾರ, ಬಾಳೆ ಹಾಕೊಂಡು ಕಬ್ಬನ್ ಸೋಗು ಬಾವುಟ ಎಲ್ಲ ಕಟ್ಕೊಂಡು ಅಲಂಕಾರ ಮಾಡವ್ರೆ. ಅಣ್ಣ ಡುಮ್ಡಿ ಬಾರ್ಸೋಣ. ಮಾಡ್ರಳ್ಳಿ ಬಂಡಿಗೆ ಎತ್ತು ಕಟ್ಟವ್ರೆ. ನೋಡ್ತೀವಿ ಯಾವ ತರ ಓಡುತ್ತೆ ಅಂತ. ಓಡಿಸೋರು ಅಣ್ಣ, ಜ್ವರ ಓಡಿಸ್ಬೇಕು. ಜೀವನದಲ್ಲಿ ನೀವೇನಾದ್ರೂ ಹಳ್ಳಿಕಾರ್ ಪ್ರೇಮಿಗಳಾಗಿದ್ರೆ ಮೊದಲನೇದಾಗಿ ನೀವು ಮೂವರು ಬಂಡಿ ಹಬ್ಬ ನೋಡಿ, ಅದಾದಮೇಲೆ ಕಸ್ತೂರು ಬಂಡಿ ನೋಡಿ, ಅದಾದಮೇಲೆ ಈ ಖಾಲಿ ಬಂಡಿ ಅಂತ ರೇಸ್ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ, ಅದನ್ನು ನೋಡಿ. ಅದಾದಮೇಲೆ ಜಲ್ಲಿಕಟ್ಟು ಅಂತ ಬರುತ್ತೆ, ಜಲ್ಲಿಕಟ್ಟು ನೋಡಿ. ಈ ಥರ ಸಾಕಷ್ಟು ಹಳ್ಳಿ ಕಾರ್ಗಳಿಗೆ ಸಂಬಂಧಪಟ್ಟಂಥ ರೇಸ್ಗಳು ಮತ್ತು ಹಬ್ಬಗಳು ಪ್ರತಿ ವರ್ಷ ಕರ್ನಾಟಕದಲ್ಲಿ ನಡೀತವೆ. ಈ ಥರದನ್ನೆಲ್ಲ ನೀವು ನೋಡಿದ್ರೆ ನಿಮಗೆ ತುಂಬ ಖುಷಿ ಪಡ್ತೀರಾ. ಆಮೇಲೆ ಎಲ್ಲರೂ ಕೂಡ ಈ ಹಬ್ಬನ ಮಾಡೋದು ರೈತರು. ತುಂಬ ಅದ್ಧೂರಿಯಾಗಿ ಈ ಹಬ್ಬಗಳು ನಡೀತಿರ್ತವೆ. ಈ ಥರದನ್ನೆಲ್ಲ ನೀವು ಸರ್ಕಾರದವರು ಕೂಡ ಈ ಹಬ್ಬಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಎಲ್ಲ ಬನ್ನಿ, ಹಬ್ಬ ನೋಡಿ, ಎಂಜಾಯ್ ಮಾಡಿ. ನಂದು ಕೊನೆ ಒಂದು ವಿಡಿಯೋ ಹಾಕಿದ್ದೆ, ಯಾವುದೋ ಕೊಂಗಳಿ ಬೆಟ್ಟದ್ದು, ಅಲ್ಲಿ ಬಸವ ಓಡ್ತಿದ್ದಂಥ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಎತ್ತುಗಳನ್ನ ಯಾಕೆ ಈ ಥರ ಓಡಿಸ್ತೀರಾ ಅಂತ. ಆದರೆ ಎತ್ತುಗಳು ಸುಮಾರು 35ರಿಂದ 50 ಕಿಲೋಮೀಟರ್ ಸ್ಪೀಡ್ ಹೋಗ್ತವೆ ಗಂಟೆಗೆ. ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಡ್ತು ಓಡ್ತವ್ರು ಪಿಕಪ್ ತಗೊಂಡು ಇದು ಕೂಡ ಒಳ್ಳೆ ಸ್ಟ್ರಾಂಗ್ ಆಗಿ ಓಡ್ತು, ಪರವಾಗಿಲ್ಲ. ಓಕೆ, ಇಲ್ಲಿ ನೋಡಿ ಎತ್ತುಗಳನ್ನ ಹಗ್ಗ ಹೇಗೆ ಕಟ್ತಾರೆ ಅಂತ. ಸಿಂಪಲ್ ಆಗಿ ಬಿಚ್ಚಕ್ಕೂ ಕೂಡ ಅನುಕೂಲ ಆಗಬೇಕು, ಹಾಗೆ ಕಟ್ಟಕ್ಕೂ ಕೂಡ ಅನುಕೂಲ ಆಗಬೇಕು. ಈ ಮನೇಲಿ ಎತ್ತು ಗಾಡಿಗಳು ಕಟ್ತಾರಲ್ಲ, ಹಂಗೆ ಕಟ್ಟಕ್ಕಾಗಲ್ಲ. ಖಾಲಿ ಗಾಡಿ ಇಲ್ಲಿ ಮೇಲ್ಗಡೆ ಬಾವ, ಕೆಳಗಡೆ ಬಾಮೈದ, ಇಬ್ರು ಅವತಾರ ನಿಂತಾರೆ. ಜೋರ ಓಡಿಸ್ರಿ ಗೌಡ್ರಿ, ನಡೆಸ್ಕೊ ಹೋಗ್ಬೇಡಿ, ಓಡಿಸ್ಕೊ ಹೋಗಿ. ಇದು ವರ್ಷಕ್ಕೊಂದ್ಸತಿ ನಡೆಯೋ ಹಬ್ಬ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಇದು ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ರೈತರಲ್ಲಿ, ಮಂದಾಸ. ಎಲ್ಲರಿಗೂ ತುಂಬ ಆತ್ಮೀಯ ಧನ್ಯವಾದಗಳು, ಒಂದು ಸುಸ್ವಾಗತ ಎಲ್ಲರಿಗೂ. ಇಲ್ಲಿ ಹೆಬ್ಬರಿಗೆ ಬರ್ತೈತೆ. ಕರುಗಳು, ಒಳ್ಳೆ ಕರುಗಳು, ಒಳ್ಳೆ ಅದ್ದೂರಿ ಕರುಗಳು ಕಟ್ಟವ್ರೆ. ಇವು ದೂರವಾಗಿ ಓಡ್ತವೆ. ಒಟ್ಟಿನಲ್ಲಿ ಮೇಲ್ಗಡೆ ನವಲ್ಗರಿ ಕಟ್ಟಿ 2 ಕೊಂಬುಗಳನ್ನೂ ಅಲ್ಲೇ ಇಡಮ್ಮ, 2 ಕೊಂಬುಗಳನ್ನೂ ಕೂಡ ಮುರಿಸಿ ಕೊಂಬುಗಳಿಗೂ ಅಲಂಕಾರ ಮಾಡಿ ಒಳ್ಳೆ ಕೊಬ್ಬಾಗಿರೋಂಥ ಕರುಗಳು. ದೂರ ಓಡ್ದವರು ಸೂಪರಾಗಿ ಓಡ್ದು. ಒಟ್ಟಿನಲ್ಲಿ ಇನ್ನ 3 ಬಂಡಿ ಹಿಂದ್ಗಡೆ ನಿಂತೈತೆ. ಅವಾಗಲೇ ಪೂಜೆ ಹೋಗ್ತಾ ಇತ್ತು, ಹೆಬ್ಬರಿಗೆ ಪೂಜೆ, ಅದಕ್ಕೋಸ್ಕರ ಎಲ್ಲ ಬಂಡಿಗಳನ್ನೂ ಇಲ್ಲೇ ನಿಲ್ಸಿದ್ರು. ಈಗ 4 ಬಂಡಿ ಒಂದಾದ್ಮೇಲೆ ಒಂದು. ದೊಡ್ಡ ಬಂತು ಸೂಪರ್. ಏನು 15 ಬೀಟ್ ಹೊಡೆಯೋ ಥರ ಆಯ್ತಾ ಇದು. ಪುನಃ
ಇದಾದ್ಮೇಲೆ ಇನ್ನ ಹಿಂದ್ಗಡೆ ಎರಡು ಬರ್ತವೆ. ತಿರಿ ಆಗ್ತು ಬಂತು ಎಲ್ಲ ನಮ್ ಕಡೆನೂ. ಓಡೆ ಹಿಡಿಯೋರು ಸರಿಯಾಗಿಡ್ರಪ್ಪ, ಗೆಜ್ಜೆ ಕಟ್ಟಿ. ಬರ್ಲೆ ಒಳ್ಳೆ ಎತ್ತುಗಳು ಹತ್ತೋರಿ. ಸೂಪರ್ ಅವರು. ಕಲ್ಲೂರು ಇಲ್ಲಿ 2 ಜೊತೆ ಎತ್ತುಗಳೈತೆ. ಇಲ್ಲಿ ಒಳಗಡೆ ಒಂದ್ ಜೊತೆ ಐತೆ, ಮತ್ತೆ ಈ ಕಡೆ ಇಲ್ಲೊಂದೈತೆ. ಅದನ್ನ ತೋರಿಸ್ತೀನಿ ನೋಡಿ. ಈಗ ಒಳ್ಳೊಳ್ಳೆ ಎತ್ತುಗಳು ಕಟ್ಟವ್ರೆ ಒಳಗಡೆ. ಇದು ಒಂಟಿನ ಅಲ್ಲ ಐತಲ್ಲ ಅಲ್ಲಿ ಮಧ್ಯ 120 ಕಟ್ಟಿರೋದು. ಅಲ್ಲೊಂದು ಇಲ್ಲೊಂದು ಇಲ್ಲೆರಡು ಕೊಂಬುರಿಸಿರೋದು ಶಿಷ್ಯ. ಇದು ಒರೆಸಿರೋದು, ಕೊಂಬೊರಿಸಿ ಬಟ್ಟೆ ಕಟ್ಟಿರೋದು. ಅಲ್ಲಿ ನೋಡು ಅಲ್ಲೊಂದು ಒಂಟಿ. ಎರಡಿದ್ದ 2 ಕರುಗಳು ಅವು. ನೀವು ಆ ಕಡೆ ಎತ್ತುಗಳನ್ನ ನೋಡಿದ್ರೆ ಯಾವ ಥರ ಟೋಕನ್ ಕೊಟ್ಟು ಒಂದೊಂದಾಗಿ ಎತ್ತುಗಳು ಕಳಿಸ್ತಿದ್ರು, ಅದೇ ಥರ ಇಲ್ಲೂ ಕೂಡ ಎತ್ತುಗಳನ್ನ ನಿಲ್ಲಿಸಿದ್ದಾರೆ. ನಮ್ಮ ಪೊಲೀಸ್ ಅವರು ಟೋಕನ್ನ ಕಲೆಕ್ಟ್ ಮಾಡಿಕೊಂಡು ಎತ್ತುಗಳನ್ನ ಕೊಡ್ತಿರ್ತಾರೆ. ಅವ್ರ ಕೈಯಲ್ಲಿ ನೋಡ್ಬೋದು ನೀವು ಟೋಕನ್ಗಳಿದ್ದಾವೆ. ಎಷ್ಟಾಗಿದೆ ಟೋಕನ್? ಎಷ್ಟು ಟೋಕನ್ ಆಗಿದೆ? 48 ಆಗಿದೆ. ಈಗ 49ನೇದು ನೆಕ್ಸ್ಟ್. ಈ ಕಡೆ ಎಷ್ಟಿರ್ಬೋದು ಎತ್ತುಗಳು ಒಟ್ಟು? 20-25 ಜೊತೆ ಇದೆ. 20-25 ಜೊತೆ ಐತೆ. ಓಕೆ. ಇನ್ನ ಇಲ್ಲಿ 20-25 ಜೊತೆ ಐತೆ. 48 ಎತ್ತುಗಳು, 48 ಜೊತೆ ಎತ್ತುಗಳನ್ನ ಆಲ್ರೆಡಿ ಬಂಡಿ ಕಟ್ಟವ್ರೆ. ಯಾಕಪ್ಪ ಅಂದರೆ 4 ಬಂಡಿಗಳು ಬಂದು ಒಟ್ಟೊಟ್ಟಿಗೆ, ಅದಕ್ಕಾಗಿ ಇಷ್ಟು ಬೇಗ ಆಯಿತು. ಬಂಡಿ ಏನಾದ್ರು ಕಮ್ಮಿ ಆಗಿತ್ತು ಅಂದರೆ ಇನ್ನೂ ಲೇಟ್ ಆಗ್ತಿತ್ತು. ಯಾವ್ರಮ್ಮ? ಮೂಗೂರು ಅವರೇ ನೋಡಿ. ಹುಡುಗರು ಬಂಡಿ ಓಡಿದ್ರೆ ನೀವು ಬಂಡಿ ಓಡೋದು? ಓಕೆ. ಬಂಡಿ ಓಡ್ತಾರೆ ಯುವಕರು. ಮುಂದಿನ ಸರಿನೂ ಕೂಡ ಇದೇ ರೀತಿ ಇದೇ ಜೋಶಲ್ಲಿ ಓಡಲಿ. ಎಷ್ಟನೇ ಸರಿ ನೀವು ಓಡ್ತಿರೋದು? ಇದೇ ಮೊದಲೇದಾ? ಒಳ್ಳೇದಾಗಲಿ. ಸಂಜು ಮೂಗೂರು. ಕರುಗಳು. ಎಷ್ಟನೇ ವರ್ಷದಲ್ಲಿ ಎಷ್ಟು ವರ್ಷದಿಂದ ಬಂಡಿ ಕಟ್ಟಿರಿ? ಈಗ ಪ್ರಶ್ನೆ ಸತಿ ಇದೇ ಮೊದಲೇ. ಸರಿ ಆಯ್ತು. ಇನ್ನ ದೊಡ್ಡ ಕರಿ ನೆಕ್ಸ್ಟ್ ವರ್ಷ ದೊಡ್ಡ. ಈ ವರ್ಷ ಸಿಂಪಲ್ ಆಗ. ಯಾರ್ಯಾರು ಈಗ ಬಂಡಿ ಓಡಕ್ಕೆ ನೀವು? ಇಲ್ಲಿ ಇವ ನಾಗೇಂದ್ರ, ಇವ ಸಿದ್ಧ, ನಾನು. ನಿಮ್ಮ ಹೆಸರು? ಸಂಜು. ಅಲ್ಲಿ ಸುನಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಥ್ಯಾಂಕ್ ಯು. ನೋಡ್ರಿ ಯಾವೂರು? ಮಳವಳ್ಳಿ ತಾಲೂಕು ಬೆಂಡ್ರೋಡಿ. ಮಳವಳ್ಳಿ ತಾಲೂಕು ಬೆಂಡ್ರೋಡಿ ಏನ್ ಬಂದವ್ರೆ? ಬಂಡಿ ನೋಡಕ್ ಬಂದ್ರೆ, ಎತ್ತುಗಳು ನೋಡಕ್ ಬಂದ್ರೆ? ಎತ್ತು ವ್ಯಾಪಾರ ಉಂಟು ನಿಮ್ದೇನಾರ? ನೋಡಿ ಎತ್ತುಗಳ ಮೇಲೆ ಪ್ರೀತಿ ಇರೋರು ಮಳವಳ್ಳಿ ಬೆಂಡ್ರೋಡಿ ಬಂದವ್ರೆ. ಯಾವ್ರು? ಮೂಗೂರು ಹುಲಿಗಳು ಎಲ್ಲ ಬಂಡಿ ನಿಂತವ್ರೆ. ಮೂಗೂರವರು ಎಲ್ಲ ಕೂಡ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ವರ್ಷದಿಂದ ವರ್ಷಕ್ಕೆ ಮೂಗೂರು ಬಂಡಿ ಹಬ್ಬ ಅದ್ದೂರಿಯಾಗಿ ನಡೀತಾ ಐತೆ. ಇದೇ ತರ ಮುಂದೆ 100 ವರ್ಷಗಳ ಕಾಲ ಹಬ್ಬ ಅದ್ದೂರಿಯಾಗಿ ನಡೀಲಿ ಅಂತ ಕೇಳ್ತೀವಿ. ಹಾಯ್ ಮಾಡು. ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ ಬಂಡಿ ಶುರುವಾಗಿ ಎಲ್ಲಾ ಊರುಗಳ ಬಂಡಿಗಳು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡಿದ್ದಾವೆ. ಮತ್ತೆ ಮಧ್ಯಾಹ್ನ ಒಂದು 2-3 ಗಂಟೆಗೆ ಎಬ್ಬರಗಳೆಲ್ಲ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ತೀರ್ಥ ಇಡ್ಸ್ಕೊಂಡು ಹೋಗ್ತವೆ. ಮತ್ತೆ ದೇವರು ಸಾಯಂಕಾಲವರೆಗೂ ಇಲ್ಲೇ ಇರ್ತದೆ. ಬೆಳಿಗ್ಗೆ ಬಂದು ಅದಾದ್ಮೇಲೆ ಸಾಯಂಕಾಲ ಹೂವೆಲ್ಲ ಮಾಡ್ಬೇಕು ದೇವ್ರು ಹೋಯ್ತು ವಾಪಸ್ಸು. ಅದಾದ್ಮೇಲೆ ಸಾಯಂಕಾಲ 5 ಗಂಟೆ ಮೇಲೆ ವಾಪಸ್ ಮೊದಲೇ ಬಂಡಿ ಎತ್ತೆ ಬಂದು ವಾಪಸ್ ದೇವ್ರು ತಗೊಂಡು ಹಂಗೆ ಹೋಗ್ತದೆ. ಸಂಜಯ್ ಅಂತ ಮಳಲಿ ಮಾಳ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ. ನಾವು ಒಂದು 4 ವರ್ಷದಿಂದ ಬಂಡಿ ಕಟ್ತಾ ಇದೀವಿ. ಇವ 1,10,000 ರೂಪಾಯಿ ಇದು ಹಸುಗಳು ಇವಾಗ ಕಡೆ ಬಿದ್ದಿದ್ದಾವೆ ಸರ್. 1 ವರ್ಷ ಆಗಿದೆ. ಕಬ್ಬು, ಮಣ್ಣು, ಬಟ್ಟೆ ಕೆಲಸ, ಆರಂಭ, ಕಬ್ಬು ಮುರಿ ಎಲ್ಲ ಹೊಡಿತೀವಿ ಸರ್. ಸೂಪರ್ ಸರ್. ನಮ್ಮ ನಾಟು ಅಲಿಯಾಸ್ ದರ್ಶನ್ ಇವಾಗ ಅವನ ಫ್ರೆಂಡು ಎತ್ತುಗಳನ್ನ ತಗೊಬರ್ತಾವ್ರೆ. ಅದನ್ನ ಬಂಡಿ ಕಟ್ಟಾಗ ಹೋಯ್ತಾನೆ ಈಗ. ಹೋದೆ ಮಗ ನೋಡ್ಕೊ, ಹಗ್ಗ ಬಿಚ್ಚ ನೋಡ್ಕೊಳ್ಳೆ. ಇಷ್ಟೇ, ನೊಗಕ್ಕೆ ಒಂದು ಬಾರ್ಗಣಿ ಹಾಕ್ಬಿಟ್ಟು ಒಂದೇ ಹಗ್ಗ ಹಾಕ್ಬಿಟ್ಟು ಕಟ್ಟೋದಷ್ಟೇ. ನಮ್ಮ ನಾಟು ಹಿಡಿತಾನೆ ನೋಡಿ. ತಳ್ಳೋದಷ್ಟೇ ಕೆಲಸ, ಒಂದು ಹಿಡಿಯೋದು ಅಂತೇನಿಲ್ಲ. ತಳ್ಳಪ್ಪ. ಸೇರ್ಸಿದ್ರು.
ಒಳ್ಳೆ ರೌಂಡ್ ಚೆನ್ನಾಗಿ ಕೊಡ್ತಾವ. ಒಂದು ಓರಿ ಒಂದು ಎತ್ತು ಹೆಚ್ಚಪ್ಪು ಹಿಡಿಯವ್ರು ಸರಿಯಾಗಿ ಹಿಡಿತಿಲ್ಲ, ಹಿಡಿಯವ್ರು ಸರಿಯಾಗಿ ಹಿಡಿತಿಲ್ಲ. ಎರಡು ಒಳ್ಳೆ ಜೋರಾಗ ಒಟ್ಟಿನಲ್ಲಿ. ಏನಪ್ಪ ಹೆಂಗಿತ್ತಪ್ಪ? ಚೆನ್ನಾಗಿತ್ತಾ? ಸಮಾಧಾನವಾ? ಹಾ ಸರಿ, ಓಕೆ. ಏನಾದ್ರು ಹೊಡೆದಿದ್ದು ಕಣ್ಣು ಕಾಣ್ಲಿಲ್ವಲ್ಲ. ಇಲ್ಲಿ ಈ ಮೂಗೂರಲ್ಲಿ ಜಾತ್ರೆ ನಡಿಬೇಕಂದ್ರೆ ಮೊದಲನೇ ಪಾತ್ರ ಗೌಡ್ರು ನಾಗರಾಜ್ ಅವರು ವಹಿಸ್ಕೊಂಡಿರ್ತಾರೆ. 5 ದಿವಸ ಸಹ ಭಾರಿ ಪ್ರಾಮುಖ್ಯತೆ ವಹಿಸ್ಕೊಂಡು ಜಾತ್ರೆ ನಡೆಸ್ಕೊಡ್ತಾರೆ. ಇದು ಮೂಗೂರು ಗ್ರಾಮದಲ್ಲಿ ತುಂಬಾ ಚೆನ್ನಾಗಿ ನಡೆಯುವ ಜಾತ್ರಾ ಮಹೋತ್ಸವ ಆಗಿರುತ್ತದೆ. ನಮ್ಮ ಮೂಗೂರು ಗೌಡ್ರು ಕೊನೆ ಬಂಡಿ ಓಡಿಸ್ತಾರೆ. ಆ ಕೊನೆ ಬಂಡಿ ಓಡಿಸಿದಾಗ ಇವತ್ತಿನ ಈ ಮೂಗೂರು ಬಂಡಿ ಮೊದಲ ದಿನಕ್ಕೆ ತೆರೆ ಬೀಳುತ್ತೆ. ಮತ್ತೆ ನಾಳೆಯಿಂದ ಮುಂದಿನ ಕಾರ್ಯಕ್ರಮಗಳು ನಡೆಯುತ್ತೆ. ಅತ್ಯಂತ ನಿಧಾನವಾಗಿ ಬಂದಂತ ಬಂಡಿ ಇದು. ಈ ಬಂಡಿ ಕಟ್ಟಿರೋಂಥದ್ದು 2 ಕರುಗಳು ನೋಡಿ. 2 ಚಿಕ್ಕ ಕರುಗಳು ಕಟ್ಟಿದಾರ. ಕರುಗಳು ಕಟ್ಬಿಟ್ಟು ಎಳ್ಕೊಂಡ್ಬಂದ್ರು. ಇಲ್ಲಿ ಬಂತು ನೋಡಿ ಎತ್ತುಗಳು, ದೊಡ್ಡ ಎತ್ತುಗಳು. ನಮ್ಮ ಹೀರೋ ಮೊದಲನೇ ಬಂಡಿ ಎತ್ತುಗಳನ್ನ ತೋರಿಸ್ತೀನಿ ಅಂತ ಕರ್ಕೊಯ್ತಾನೆ. ಮೊದಲನೇ ಬಂಡಿ ಕಟ್ಟಂತ ಎತ್ತುಗಳನ್ನ ವಿಡಿಯೋ ಮಾಡಿದ್ರೆ ಇವತ್ತಿಗೆ ನಮ್ಮ ಮೂಗೂರು ಬಂಡಿ ಹಬ್ಬದ ವಿಶೇಷ ವಿಡಿಯೋ ಮುಗಿಯುತ್ತೆ. ಒಂಚೂರು ಎತ್ತುಗಳು ತೋರಿಸ್ಬಿಡಿ. ಎಲ್ಲ ಒಂಚೂರು ಸೈಡ್ ಬಂದ್ಬಿಡಿ ಅಣ್ಣ, ಒಂಚೂರು ಸೈಡ್ ಬಂದ್ಬಿಡಿ. ಒಳ್ಳೆ ಕಾರ್ಗೆ ಇದು ಇವತ್ತು ನಡೆದಂಥ ಮೂಗೂರು ಬಂಡಿಗೆ ತೆರೆ ಎಳೆಯುವಂಥ ಸಮಯ. ಊರಿನ ಗೌಡ್ರು ನಾಗಣ್ಣವರು ಬಂಡಿಗೆ ಹತ್ತಿದ್ದಾರೆ. ಈಗ ಬಂದು ಬಂಡಿ ಇಲ್ಲಿ ಪೂಜೆ ತಗೊಳುತ್ತೆ. ಮೊದಲನೇ ಪೂಜೆ ಕೂಡ ಆಯಿತು ಮೊದಲನೇ ಬಂಡಿಗೆ. ಈಗ ಕೊನೆ ಬಂಡಿ ಪೂಜೆ ನಡೆಯುತ್ತೆ. ಮಂಗಳಾರತಿ ತಗೊಂಡು ತಾಯಿ ಹತ್ರ ಇವತ್ತಿನ ಬಂಡಿ ಕಾರ್ಯಕ್ರಮಕ್ಕೆ ತೆರೆ ಎಳಿತಾರೆ.
ನಮ್ಮ ಇವತ್ತಿನ ಮೂಗೂರು ಬಂಡಿ ಜಾತ್ರಾ ಮಹೋತ್ಸವ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀವಿ. ಹಾಗೆ ನಮ್ಮ ವಿಡಿಯೋನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇದೇ ಥರ ವಿಶೇಷವಾದಂಥ ವಿಡಿಯೋಗಳು ನಿಮಗೋಸ್ಕರ ಬರ್ತಾ ಇರ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಜೈ